ಕಾರಣ. ಅವಳು ಲವ್ ಮಾಡಿದ್ಲು, ನಾನು ಅವಳು ತುಂಬಾ ಇಷ್ಟಪಟ್ಟಿದ್ದ. ಕರ್ನಾಟಕಕ್ಕೆ ಪಬ್ಲಿಕ್ ಆಯ್ತು ನಮ್ಮ ಲವ್ ಸ್ಟೋರಿ. ಅವ್ರ ಜನಗಳಿಂದ ನಾವು ತುಂಬಾ ಪಬ್ಲಿಸಿಟಿ ಜಾಸ್ತಿ ಅದ. ಯಾಕಂದ್ ಕೂತ್ಕೊಂಡು ಅವ್ನು ನನ್ಗೆ ಹೇಳ್ಕೊಟ್ರಿಲ್ವಾ, ಅವ್ನ್ ಗುದ್ದಿಸಕ್ಕಾಗಲ್ವಾ? ನಂತವ ಕಾರ್ ಇಲ್ವಾ? ಅಲ್ಲ, ಚಿಕ್ಕದಾಗ ಜಾಗದಲ್ಲಿ ದೊಡ್ಡದು ಅಮ್ಮನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿರೋದನ್ನ ಹೆಂಗೆ ಅವತ್ತು ಅಕ್ಸೆಪ್ಟ್ ಮಾಡಿದಿಲ್ಲ. ನಾನ್ ಜೈಲ್ಗೆ ಹೋದ್ರು ಸಿಕ್ಕಿಲ್ಲ, ಅವನ್ನ ಕತ್ತರ್ಸಾಕೆ ಹೋಗ್ತಿದ್ದೆ ಅವತ್ತು. ಅದೊಂದು ತಾಯಿ ಜೀವ ನಿಜವಾಗ್ಲೂ. ಯಾರಿಗಾದ್ರು ಅವನು ಒಂದು ಹೆಣ್ಣು ಹೊಟ್ಟೆಲೆ ಹುಟ್ಟು ಬಂದಿರೋದಲ್ವಾ, ಅದೇ ಒಂದ್ ಹೆಡ್ತಿಗಾಗಿದ್ರೆ ಸುಮ್ನೆ ಇರ್ತಿದ್ನ? ಯಾರು ಬಿಡಲ್ಲ ಮೇಡಮ್. ಅವ್ರ ಮನೆ ಫ್ಯಾಮಿಲಿ ಮೇಡಮ್. ನನ್ನ ಲವ್ಗೆ ಅಂತ ತಲೆ ಕೆಡ್ಸಿರೋದು ಅವ್ರ ಮನೆ ಫ್ಯಾಮಿಲಿ ಎಲ್ಲ. ಒಂದು ಹುಡುಗಿಯಿಂದ ಹೋಗಿ ತಾಯಿಗೆಲ್ಲ ನಾವು ಕೊಡ್ತೀವಲ್ಲ ಫ್ಯಾಮಿಲಿಗೆಲ್ಲ ಅಂತ ನಮ್ಮ ಮನೆ ಫ್ಯಾಮಿಲಿ ನೀವು ಅಂತ ನನಗೆ ಗೊತ್ತಾಗ್ತಿಲ್ಲ. ಇಷ್ಟು ಫೈಟ್ ಮಾಡ್ತಿದ್ದೀರಾ, ನಿಮ್ಗೆ ಯಾರು ಬೇರೆ ಹುಡುಗಿ ಸಿಗಲ್ಲ ಅಂತ ಫೈಟ್ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ನಮ್ಮ ಮನೆ ಇವ್ರ ಮನೆಗಿಂತ ರಿಚ್ ಆಗಿರೋರೆಲ್ಲ ನೋಡಿದ್ರು. ನಾನು ಒಂದು ಹುಡುಗಿ ಮೋಸ ಮಾಡ್ಬೇಡ, ಅವಳೇ ಹೇಳಿದಾಳೆ, ಖುದ್ದಾಗಿ ಹೇಳಿದಾಳೆ, ನಾನು ಮೋಸ ಮಾಡ್ಬೇಡ ದಿಲಿ, ನಿನ್ಗೋಸ್ಕರ ನಾನು ಕಾಯ್ತೀನಿ, ವೇಟ್ ಮಾಡು ಅಂತ. ಅವಳಿಗೋಸ್ಕರ ನಾನು ವೇಟ್ ಮಾಡಿದೆ ಅಷ್ಟೇ. ನೀವು ಮಾಡ್ಕೊಂಡಿರೋದಕ್ಕೆ ನಿಮ್ ತಾಯಿ ಅನುಭವಿಸ್ತಿದಾರಲ್ಲ. ಮತ್ತೀಗ ಏನ್ ಮಾಡ್ತೀರಿ? ಬೈದ್ರು, ಏನು ಮಾಡಕ್ಕಾಗಲ್ಲ. ಒಂದ್ ಲವ್ ಮಾಡಿ ಇಷ್ಟೊಂದು ನೋವಾಗ್ತದೆ. ಸರಿ ಆಯ್ತು, ಏನೋ ಸಣ್ಣ ಗಾಯ ಆಗಿದ್ದಕ್ಕೆ ಬೈದ್ರು. ಜೀವ ಹೋಗಿದ್ರೆ ಯಾವ ತರ ನೀವ್ ತಲೆ ಎತ್ಕೊಂಡು ಹೆಂಗ್ ಓಡಾಡ್ತಿದ್ರಿ ಅದ್ ನೋವು ತಡ್ಕೊಂಡು? ತಾಯಿ ಅಂದ್ರೆ ಅಲ್ಲ, ಲವರ್ ಇನ್ನೊಬ್ಳು ಸಿಗ್ತಾರೆ, ತಾಯಿ ಸಿಗಲ್ಲ. ಗಂಡ್ಸಾಗಿದ್ರೆ ಬಂದ್ ನನ್ನ ಹತ್ರ ಹೊಡೆದಾಡೋನು. ಅವ್ನು ಹೆಂಗ್ಸು ಅಲ್ಲ ಅನ್ಸುತ್ತ ಅವನು. ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವಾನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಿರಿ ವೆಂಕಟೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರಿಯಾಪಟ್ಟಣದ ರೀಲ್ ಸ್ಟಾರ್ ದಿಲೀಪ್ ಗೌಡ ಅವರು. ಬನ್ನಿ ಅವ್ರನ್ನ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ವೆಲ್ಕಮ್ ಟು ಅವರ್ ಚಾನಲ್. ದಿಲೀಪ್ ಅವರೇ, ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ. ನನ್ನ ಹೆಸರು ದಿಲೀಪ್ ಅಂತ. ನಮ್ಮ ಭೂತನಹಳ್ಳಿ, ಪ್ರಿಯಾಪಟ್ಟಣ ತಾಲೂಕು. ನಮ್ಮ ತಂದೆ ತಾಯಿ ಹೆಸರು ಚಂದ್ರೇಗೌಡ ರೇಣುಕಾ ಅಂತ. ನಮ್ಮ ತಮ್ಮನ ಹೆಸರು ಶರತ್ ಅಂತ. ಓಕೆ, ನಿಮ್ಮ ಏಜ್? 29. ನೀವು ಇಷ್ಟೆಲ್ಲ ಫೇಮಸ್ ಆಗಕ್ಕೆ ಕಾರಣಗಳೇನು ಸ್ವಲ್ಪ ವಿವರ್ಸ್ ಹೇಳಿ ದಿಲೀಪ್ ಅವರೇ. ನಮ್ಮ ಹುಡುಗಿ ಸಂಜನಾನೆ ಕಾರಣ. ಅವಳು ಲವ್ ಮಾಡಿದ್ಲು, ನಾನು ಅವಳು ತುಂಬಾ ಇಷ್ಟಪಟ್ಟಿದ್ದ. ಕರ್ನಾಟಕಕ್ಕೆ ಪಬ್ಲಿಕ್ ಆಯ್ತು ನಮ್ಮ ಲವ್ ಸ್ಟೋರಿ. ಅವ್ರಿನ ಜನಗಳಿಂದ ನಾವು ತುಂಬಾ ಪಬ್ಲಿಸಿಟಿ ಜಾಸ್ತಿ ಅದ. ಆದ್ರೆ ನಿಮ್ ಲವ್ ಸ್ಟೋರಿನೇ ನೀವು ಪಬ್ಲಿಕ್ ಆಗಕ್ಕೆ ಕಾರಣ ಆಯ್ತು. ಓಕೆ, ನೀವೇನ್ ಕೆಲಸ ಮಾಡ್ತಿದ್ರಿ, ಇವಾಗ ಏನ್ ಮಾಡ್ತಿದ್ದೀರಾ? ಮುಂಚೆ ಒಂದು ಕಂಪ್ನಿಲಿ ಇದ್ದೆ. ಕಂಪ್ನಿ ಈಗ ನಾನೇ ಬಿಟ್ಟು ಈಗ ನಂದೇ ಸ್ವಂತ ಕಾರ್ ತಗೊಂಡು ಕಂಪ್ನಿಗೆ ಅಟ್ಯಾಚ್ ಮಾಡಿದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ಗೆ. ಓಕೆ, ಏನ್ ಸ್ಯಾಲರಿ ಬರುತ್ತೆ ನಿಮ್ಗೆ? ಸಿಗುತ್ತೆ ಒಂದು 1 lakhs ಗಂಟ ಸಿಗುತ್ತೆ. ಓಕೆ, ನೀವು ಸಂಜನಾ ಹೇಗ್ ಪರಿಚಯ ಆದ್ರಿ? ನಿಮ್ ಲವ್ ಸ್ಟೋರಿ ಹೇಗ್ ಶುರು ಆಯ್ತು? ನಾನು ನಮ್ ದೊಡ್ಡಮ್ಮ ಮನೆಗೆ ಹೋಗ್ತಿದ್ದೆ ಅಬ್ಬನ್ಕುಪ್ಪೆಯಲ್ಲಿ. ಹುಡುಗಿ ಅತ್ತೆ ಸಾಕಮ್ಮ ಅಂತ ಹೇಳ್ತಾ ಇರ್ತೀನಲ್ಲ, ಅವ್ರ ಅತ್ತೆ ಮನೆ ಅಪೋಸಿಟ್ಟೆ, ನಮ್ಮ ಅಮ್ಮನ ಅಕ್ಕನ ಮನೆ ಅಪೋಸಿಟ್ಟೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೆ, ರಜಾ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ ಅಬ್ಬನ್ಕುಪ್ಪೆಗೆ. ಆ ಹುಡುಗಿ ಅತ್ತೆನೂ ನಮ್ಮ ದೊಡ್ಡಮ್ಮ ಮನೆಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು. ನಾನು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು, ಖುಷಿಯಾಗಿ. ನನಗೂ ಆಲ್ರೆಡಿ ನಮ್ಮ ಫ್ಯಾಮಿಲಿ ಎಲ್ಲ ಹುಡುಗಿ ಹುಡುಕಿದ್ರು. ಹುಡುಗಿ ಹುಣಸೂರು, ಮೈಸೂರಲ್ಲಿ ಲೆಕ್ಚರ್ ಕೆಲಸ ಮಾಡ್ತಿತ್ತು ಹುಡುಗಿ ನೋಡಕ್ ಹೋಗ್ಬೇಕಾಯ್ತು. ನಾವು ಸಾಕಮ್ಮ ಅಂತ ಇದ್ರಲ್ಲ, ಅವರು ನಮ್ಮನ್ನ ಬಿಟ್ಕೊಡ್ನಿಲ್ಲ ಹುಡುಗಿ ನೋಡಕ್ ಹೋಗ್ಬೇಡಿ, ಸಂಜನಾನೇ ಇದಾರಲ್ಲ ಅಂತ. ನಮ್ಮ ಅಣ್ಣನ ಮಗಳು ಮದ್ವೆ ಆಗ್ತಿ ಅಂತ ಕೇಳಿದ್ರು. ಹಿಂಗೆ ಪರಿಚಯ ಅಲ್ವಾ, ಪರಿಚಯ ಇದ್ದೆ. ಮನೆಗೆ ಹೋದೆ, ಒಂದಿನ ಮೊಬೈಲ್ ತೋರಿಸಿ ನಮ್ಮ ಅಣ್ಣನ ಮಗಳು ಮದ್ವೆ ಐತಿಯಾ ಅಂತ ಕೇಳಿದ್ರು. ಇನ್ನೂ ಚಿಕ್ಕ ಹುಡುಗಿ ಅಲ್ವಾ ಅಂತ ನಾನು ಅಂದೆ. ಅವಾಗ SLC ಓದ್ತಿದ್ಲು ಸಂಜಾನ. ಆಗ ಇನ್ನು 2 ವರ್ಷ ಬಿಟ್ಕೊಂಡು ಮದ್ವೆ ಆಗ್ತೀಯ ದಿಲೀಪ್ ಅಂತ ಕೇಳಿದ್ರು ಸಾಕಮ್ಮ. ಕೇಳಿ ನೋಡಿ ಅಂತ ನಾನು ಅಂದೆ ಅಷ್ಟೇ. ಇನ್ನು ಅಲ್ಲಿಂದ ಹುಡುಗಿ ರಜಕ್ಕೇನೋ ಬರ್ತು, ಬೆಂಗಳೂರು ಬರ್ಬೇಕಾಯ್ತು. ಇದು ನಿಮ್ಗೆ ಮದ್ವೆ ಸೆಟ್ ಆದ್ಮೇಲೆ ಅವ್ರು ಸಾಕಮ್ಮ ಅವ್ರು ಹೇಳಕ್ಕಿಂತ ಮುಂಚೆ ಆ ಹುಡುಗಿ ಇನ್ನು ನಿಮ್ಗೆ ಗೊತ್ತಿರ್ಲಿಲ್ಲ ಮತ್ತೆ ನೋಡಿರ್ಲಿಲ್ಲ, ಅವರೇ ಮುಂಚೆ ನಿಮ್ಗೆ ಹೇಳಿದ್ರು? ಹೌದೌದು, ಹುಡುಗಿ ನಾನು ಕಾಂಟ್ಯಾಕ್ಟೇ ಆಗಿತ್ತಿಲ್ಲ. ಕಾಂಟ್ಯಾಕ್ಟ್ ಆಗಿರ್ಲಿಲ್ಲ, ಆಮೇಲೆ ಬಂದ್ರ ಸಂಜನಾ ರಾಜ್ಯಕ್ಕೆ? ಆಮೇಲೆ ಸಂಜನಾ ಅವ್ರು ಬಂದ್ರು. ಹುಡುಗಿ ಎಲ್ಲ ತುಂಬಾ ಸಾಕಮ್ಮ ಅಂತ ಇದ್ರಲ್ಲ, ಮೇನ್ ವಾಶ್ ಎಲ್ಲ ಮಾಡಿದ್ರು. ನಾನು ಚೆನ್ನಾಗಿ ಬೆಂಗಳೂರಲ್ಲಿ ಇದ್ದಾನೆ, ತುಂಬಾ ಚೆನ್ನಾಗಿ ದುಡಿತಾನೆ, ಚೆನ್ನಾಗಿ ನೋಡ್ಕೊಳ್ತಾನೆ, ಲವ್ ಮಾಡು ಅಂತ ಹುಡುಗಿಗೆ ಸ್ವಲ್ಪ ಮೈಂಡ್ ವಾಶ್ ಮಾಡ್ದಂಗೆ ಸಾಕಮ್ಮ. ಅವ್ರು ಸಾಕಮ್ಮ ಹೇಳಿದ್ರು ಅಂತ ಸಂಜನಾ ಅವ್ರು ಲವ್ ಮಾಡಿದ್ರೆ, ಇಲ್ಲ ನೀವ್ ಇಷ್ಟ ಆಗಿ ಅವ್ರು ಲವ್ ಮಾಡಿದ್ದ? ಅವ್ರು ಇಷ್ಟಪಟ್ಟು ನನ್ನ ಲವ್ ಮಾಡಿದ್ರು. ಬಟ್ ನೀವ್ ಹೇಳಿದ್ರಲ್ಲ ಅವ್ರು ಮೈಂಡ್ ವಾಶ್ ಮಾಡಿದ್ರು. ಅವ್ರ ಮನೆ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಲಾಸ್ಟ್ ಅಲ್ಲಿ ಇದೆಲ್ಲ ಫೈನಲ್ ಡೇಟ್ ಅಲ್ಲಿ ಅವ್ರ ಮನೆ ಫ್ಯಾಮಿಲಿ ಹೇಳಿರೋದು ಗೊತ್ತಾಗಿದ್ದು, ಇಲ್ಲ ನನಗೂ ಗೊತ್ತಿಲ್ಲ. ಹುಡುಗಿ ಸೆಟ್ ಆಗಿತ್ತಲ್ಲ, ನೀವ್ ಹೆಂಗ್ ಅಷ್ಟು ಬೇಗ ಮನ್ಸ್ ಚೇಂಜ್ ಮಾಡಿ? ಮನ್ಸ್ ಚೇಂಜ್ ಅಂತ ಅಂದ್ರೆ ಸಾಕಮ್ಮ ಅಂತ ಇದಾರಲ್ಲ, ಅವರಿಂದನೇ ಕಾರಣ. ಅವ್ರೇನೇ ಹೋಗ್ಬೇಕಾಯ್ತು. ಹುಡುಗಿ ಅದು ಬಂದಿತ್ತಲ್ವಾ, ಅಲ್ಲಿಂದ ಬೆಂಗಳೂರು ಬಂದ್ರು ಫ್ಯಾಮಿಲಿ ಎಲ್ಲ. ಹುಡುಗ ನಾನು ಬೆಂಗಳೂರಲ್ಲಿ ಇದ್ದೆ, ಅವ್ರ ಮನೆ ರಘು ಅಂತ ಇದ್ದೀನಲ್ಲ, ಅವ್ರ ಮನೆ ಹತ್ರನೇ ಇದ್ದೆ. ಅವಾಗ ಹುಡುಗಿ ಹುಡ್ಕೋಕ್ ನಾನು ಊರ್ಗ್ ಹೋಗ್ಬೇಕಾಯ್ತು. ನಾನು ಹೋಗಕ್ ಬಿಡ್ನಿಲ್ಲ ಸಾಕಮ್ಮ. ಬಟ್ ನಿಮ್ಗೆ ಹುಡುಗಿ ಸೆಟ್ ಆಗಿತ್ತಲ್ಲ? ಸೆಟ್ ಏನಾಗಿತ್ತಿಲ್ಲ, ನೋಡಕ್ ಹೋಗ್ಬೇಕಾಗಿತ್ತು. ಸೆಟ್ ಏನಾಗಿತ್ತಿಲ್ಲ, ನೋಡಕ್ ಹೋಗ್ಬೇಕಾಯ್ತು.
ಅಷ್ಟ್ರಲ್ಲಿ ಸಂಜಾನ ಅವ್ರು ಬಂದ್ರು ರಾಜ್ಯಕ್ಕೆ. ಆಮೇಲೆ ಆಮೇಲೆ ಅಲ್ಲಿಂದ ಬೆಂಗಳೂರು ಬರ್ಬೇಕು ಅಂತ ತುಂಬಾ ಆಲ್ರೆಡಿ ಮುಗಿಸಿ ಬಂದ 10th ಶುರು ಆಗಿತ್ತು. 10th ಕಂಪ್ಲೀಟ್ ಆಗಿ ರಜಾ ಕೊಟ್ಟಿದ್ರು. ರಿಸಲ್ಟ್ ಇನ್ನ ಬಂದಿತ್ತು SLC ದು. ಅವಾಗ ಬಂದಿದ್ಲು. ಇವ್ ಸಾಕಮ್ಮ ಅಂತ ಒಂದ್ ವಾರ ಮುಂಚೆನೆ ನಾನು ಊರಲ್ಲಿದ್ದೆ. ನನಗೆ ತುಂಬಾ ಫೋನ್ ಮಾಡ್ತಿದ್ರು, ಬೆಂಗಳೂರಿಗೆ ಹೋಗ್ಬೇಕು ರಘು ಮನೆಗೆ ಬಾ ದಿಲೀಪ ಅಂತ. ಯಾರು? ಸಾಕಮ್ಮನ ತಮ್ಮ, ಸ್ವಾಮಿಗೆ ತಮ್ಮ. ಸ್ವಾಮಿ ತಮ್ಮ, ಸಾಕಮ್ಮ ಅವ್ರ ತಮ್ಮ. ಸಾಕಮ್ಮ ಸ್ವಾಮಿ ಅವ್ರ ಅಕ್ಕ ತಮ್ಮ ಎಲ್ಲ 3 ಜನ ಒಂದೇ ತಾಯಿ ಮಕ್ಕಳು. ಓಕೆ, ಇವಾಗ ಅರ್ಥ ಆಯ್ತು. ಇವ್ರ 3 ಜನ ಅಣ್ಣ ತಂಗಿ ಒಂದೇ ತಾಯಿ ಮಕ್ಕಳು. ಇವ್ರನ್ನ ನೋಡಕ್ಕೆ ಸಾಕಮ್ಮವ್ರು ಇವ್ರನ್ನ ನೋಡಕ್ ನಿನ್ನ ಕರ್ಕೊಂಡು ಹೋದ್ರು. ನನ್ನ ಒಂದು ವಾರ ಮುಂಚೆನೆ ಫೋನ್ ಮಾಡಿ ಬಾ ಅಂತ ತುಂಬಾ ಹಿಂಸೆ ಕೊಡ್ತೀರ, ಬಾ ಹೋಗೋಣ ರಘು ಮನೆಗೆ, ನಮ್ಮ ಅಣ್ಣನ ಮಗಳು ಸಂಜನನು ಬರ್ತಾಳೆ. ನೀವು ನಿಮ್ ದೊಡ್ಡಮ್ಮ ಮನೆಗೆ ಹೋಗ್ತಿದ್ರಲ್ವಾ, ಅದ್ ಯಾವ್ದೋ ಊರ್ಗೆ, ಅಷ್ಟು ಕ್ಲೋಸ್ ಆಗಿದ್ರ ನೀವು ಸಾಕಮ್ಮ ಅವ್ರಿಗೆ? ಅಷ್ಟು ತುಂಬಾ ಕ್ಲೋಸ್ ಇದ್ದ. ಇವ್ಳು ಲವ್ ಮಾಡಕ್ಕಿಂತ ಮುಂಚೆನೆ ಕ್ಲೋಸ್ ಇದ್ದ ಸಾಕಮ್ಮ. ಯಾವಾಗಿಂದ ಅವ್ರು ಶುರು ಮಾಡಿದ್ರು ಸಂಜನಾ ಬಗ್ಗೆ ಹೇಳಕ್ ನಿಮ್ಗೆ? ನನಗೆ ಹುಡುಗಿ ಇನ್ನು ಒಂದ್ 5 ತಿಂಗಳು 6 ತಿಂಗಳು ಅದನ್ನ ಮುಂಚೆನೆ ಹೇಳಿದ್ರು. ಅಂದ್ರೆ ಇನ್ನು SLC ರಜಾ ಒಟ್ನಲ್ಲಿ ಇನ್ನೇನ್ ಲವ್ ಶುರು ಆಗೋ ಟೈಮಲ್ಲೇ ಹೇಳಿದಾರೆ, ಒಂದ್ 5-6 ತಿಂಗಳು ಮುಂಚೆ. ಆಮೇಲೆ ಹೋದ್ರಿ ರಘು ಅವ್ರ ಮನೆಗೆ. ಅಲ್ಲಿಂದ ನನಗೊಂದ್ ನಿಮಿಷ ಫೋನ್ ಮಾಡಿ ಬಾ ಅಂತ ಹೋಗೋಣ ದಿಲೀಪೆ ಅಂತ ಅಂದ್ರು. ನಾನು 4 ಗಂಟೆ ಬೆಳಗಿನ ಜಾವ ನಮ್ಮೂರಲ್ಲಿ ಇನ್ನೊಬ್ರು ನಮ್ಮ ತಂದೆ ಫ್ರೆಂಡ್ ಒಬ್ರು ಚಂದ್ರ ಅಂತ ಇದ್ರು, ಅವ್ರನ್ನು ಕರ್ಕೊಂಡು ಅಬ್ಬನ್ ಕುಪ್ಪೆಗೆ ಬಂದೆ ನಮ್ ದೊಡ್ಡಮ್ಮ ಮನೆಗೆ. ಆಗ ಇವ್ರು ಫೋನ್ ಮಾಡಿದ್ರಲ್ಲ ಒಂದ್ ವಾರ ಮುಂಚೆನೆ ಬಾ ಹೋಗೋಣ ನೋಡಿ ಹುಡುಗಿ ಬರ್ತಾಳ ಅಂದಿದ್ಕೋಸ್ಕರ 4 ಗಂಟೆಗೆ ಎದ್ದೋಗಿದ್ದೀರಲ್ಲ ನೀವು? ಇಲ್ಲ ನಾನ್ ಬೆಂಗಳೂರು ಬರ್ಬೇಕಾಯ್ತು. ಅವ್ರು ಹಿಂಸೆ ಕೊಡ್ತಿದ್ರು, ಬಾ ನಮ್ಮ ಚಂದ್ರ ಅಂತ ಇದ್ರಲ್ಲ ಅವ್ರ ಮಕ್ಳು ನೋಡಕೇನ ಬೆಂಗಳೂರು ಬರ್ತಿದ್ರು. ಅವಾಗ ನಾನು ಆ ಟೈಮಲ್ಲಿ ಬೇಗ ಬಂದೆ. ಅವ್ರಷ್ಟು ಫೋರ್ಸ್ ಮಾಡಿಲ್ಲ ಅಂದ್ರೆ ಮೇ ಬಿ ನೀವು ಬರ್ತಿರ್ಲಿಲ್ಲ? ಬರ್ತಿದ್ದಿಲ್ಲ. ಇನ್ನೊಂದ್ 2 ಡೇಸ್ ಅಲ್ಲೇ ಉಳ್ದು ಇನ್ನೂ ಲೇಟ್ ಆಗಿ ಬರ್ತಿದೆ. ಇದು ಅವರೇ ಹಿಂಸೆ ಮಾಡಿ ನಮ್ ದೊಡ್ಡಪ್ಪ ಅಂದ್ರು ಬೇಡ ಸರಿ ಇಲ್ಲ ಅಂತ. ನಮ್ಮ ಅಮ್ಮನ ಭಾವ ಅವರು ಹೇಳಿದ್ರು ಬೇಡ ಅಂತ. ಬೇಡ ಇಷ್ಟೊತ್ತನ ಕರ್ಕೊಂಡ್ ಹೋಗ್ತಿದ್ರು, ಸರಿ ಇಲ್ಲ ಸಾಕಮ್ಮ ಅಂತ. ಬೆಳಗಿನ ಜಾವ 4 ಗಂಟೆಲಿ. ಆದ್ರೆ ಏನಿಲ್ಲ ಬಿಡ್ ದೊಡ್ಡಪ್ಪ ಅಂತ. ಡ್ರೈವರ್ ರೀತಿ ಕರ್ಕೊಂಡ್ ಹೋದ್ರ ಇಲ್ಲ ವಾಂಟೆಡ್ಲಿ? ಇಲ್ಲ ರಿಲೇಷನ್ ಟೈಪ್. ನನ್ನ ಆತರ ನಾನು ಯಾರ ತಗೋ ನಾನು ಆತರ ಹೋಗಲ್ಲ. ನಾನು ಇವತ್ತವರೆಗೂ ನಾನು ಬೆಂಗಳೂರಲ್ಲಿ ಮಾತ್ರ ವರ್ಕ್ ಮಾಡಿರೋದು. ನಾನು ಊರಲ್ಲಿ ನಿಂತಿದ್ರು ಕಾರ್ ತಿಂಗಳು 1 ಗಂಟೆ ನಿಲ್ಸ್ಕೊಳ್ತೀನಿ. ಎಲ್ಲೂ ನಾನು ಹೊರಗಡೆ ಬಾಡಿಗೆ ಹೊಡೆಯಲ್ಲ. 4 ಗಂಟೆ ಕರ್ಕೊಂಡು ಹೋದ್ರಿ. ಇಲ್ಲಿ ಕಂಪ್ನಿ ಬಿಟ್ರೆ ಬಿಟ್ರೆ ಊರೇ ಅಷ್ಟೇ. 4 ಗಂಟೆಗೆ ರಘು ಮನೆಗೆ ಹೊರಟ್ರ? ಅಲ್ಲ, ಬೆಳಗಿನ ಜಾವ ಅಲ್ಲಿ ಹೊರಟು ಅಬ್ಬನ್ ಕುಪ್ಪೆಯಿಂದ. ಇಲ್ಲೊಂದ್ 10 ಗಂಟೆಗೆಲ್ಲ ಬಂದು ಬೆಂಗಳೂರಿಗೆ. ಸಂಜನಾ ಅವ್ರು ಅಲ್ಲೇ ಬಂದ್ಬಿಟ್ಟಿದ್ರ? ಬಸ್ಲಾಪುರದಿಂದ ಅಬ್ಬನ್ ಕುಪ್ಪೆಗೆ ಸಾಕಮ್ಮನ ಹಸ್ಬೆಂಡ್ ಕರ್ಕೊಂಡ್ ಬಂದಿದ್ರು. ಸಾಕಮ್ಮ ಅವ್ರ ಹಸ್ಬೆಂಡ್ ಕರ್ಕೊಂಡ್ ಅಬ್ಬನ್ ಕುಪ್ಪೆಗೆ ಇರ್ಸ್ಕೊಂಡು ಅಲ್ಲಿಂದ ಪಿಕ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಇಲ್ಲಿ ಬರ್ಬೇಕಾರೆ ಅದೆಲ್ಲ ಕುಮಾರಸ್ವಾಮಿ ಮನೆ ಎಲ್ಲ ನೋಡ್ಬೇಕು ಅಂದ್ರು. ತೋರ್ಸ್ದೆ ಕುಮಾರಸ್ವಾಮಿ ಮನೆನ. ಅವತ್ತೇ ಫಸ್ಟ್ ಡೇ ನೀವು ಅವ್ರನ್ನ ನೋಡಿದ್ದು? ಹೌದು, ಫಸ್ಟ್ ಟೈಮ್. ಆ ಹುಡುಗಿ ಅಬ್ಬನ್ ಕುಪ್ಪೆಯಿಂದ. ಅದಕ್ಕಿಂತ ಮುಂಚೆ ಸಂಜನಾ ಅವ್ರಿಗೆ ಇವ್ರು ಯಾರವ್ರು ಸಾಕಮ್ಮ ಎಲ್ಲ ಹೇಳಿದ್ರ ನಿಮ್ ಬಗ್ಗೆ? ಹೇಳಿದ್ರ? ಹುಡುಗಿಗೆ ಆಗ್ಲೇ ನಿಮ್ ನೋಡ್ತಿದಂಗ್ ಲವ್ ಫೀಲ್? ಬೆಂಗಳೂರು ಅಲ್ಲಿ ಊರಲ್ಲಿ ಅಬ್ಬನ್ ಕುಪ್ಪೆಯಲ್ಲಿ ಕಾರ್ ಹತ್ತಿದಾಳ ಅವಳು. ಇನ್ ಬೆಂಗಳೂರು ಬರಗಂಟು ಹಿಂದೆ ಸೆಂಟ್ರಲ್ ಕೂತ್ಕೊಂಡ್ ಸೀಟಲ್ಲಿ ಮಿರರ್ನೇ ನೋಡ್ತಿದ್ಲು. ನಿಮ್ನೇ ನೋಡ್ತಿದ್ರು. ಫುಲ್ ಲವ್ ಆಗ್ಬಿಟ್ಟಿದೆ ಸಂಜನಾ. ಯಾಕೆ ಈ ಹುಡುಗಿ ಇಷ್ಟೊಂದು ನೋಡ್ತಾ ಇತ್ತಲ್ಲ ಅಂತ ನಾನು ಅಬ್ಸರ್ವ್ ಮಾಡ್ದೆ. ಏನೋ ಕ್ಯಾಜುವಲ್ ಆಗಿ ನೋಡ್ತಾ ಇರ್ಬೋದೇನೋ. ಆಲ್ರೆಡಿ ಸಾಕಮ್ಮ ಅನ್ನೋರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನಮ್ಗೆ ಗೊತ್ತಿತ್ತಿಲ್ಲ. ಆ ಹುಡುಗಿ ಅಲ್ಲೇ ತುಂಬಾ ಎಲ್ಲ ನೋಡ್ಕೊಂಡ್ ಬರ್ತು. ತುಂಬಾ ಸ್ಮೈಲ್ ಮಾಡೋದು, ನಾನೇನ್ ನೋಡ್ತಿದ್ ಅಂತ. ಅವಾಗ ಬಂದ ಅಲ್ಲಿಂದ ಶಾಪಿಂಗ್ ಏನೋ ಮಾಡಿದ್ರು. ಪುನಃ ಅಲ್ಲಿಂದ ರಘು ಮನೆಗೆ ಹೋದ. ರಘು ಮನೆ ಎಲ್ಲಿರೋದು? ತಣಿಸಂದ್ರ ನಾಗವಾರ ಹತ್ರ. ಅಲ್ಲಿ ಬೆಂಗಳೂರಲ್ಲಿ ಎಷ್ಟು ದಿನ ಇದ್ರಿ? ಯಾರು? ಎಲ್ಲ ನಾನು ಇರೋದೇ ಬೆಂಗಳೂರಲ್ಲಿ. ಅಲ್ಲ, ನೀವ್ ಇವ್ರ ಜೊತೆ ಒಂದ್ 15 ಡೇಸ್ ಇಲ್ಲ. ನಾನು ಹೋಗ್ತಿದ್ದೆ ನನ್ನ ರೂಮ್ ಇಂದ ಅವ್ರ ಮನೆಗೆ ಹೋಗ್ತಿದ್ದೆ, ಬರ್ತಿದ್ದೆ. ಅವ್ರು ಕರ್ಸ್ಕೊಳ್ತಿದ್ರು. ಬೆಂಗಳೂರು ಬಂದ್ಮೇಲೆ ಲವ್ ಶುರು ಆಯ್ತು? ಹೌದೌದು. ನಾನು ಇಲ್ಲಿಂದ ಇರೋದು ಫ್ರೆಂಡ್ಸ್ ಮೇನ್ ಟಾಪಿಕ್ ನೀಟಾಗಿ ಕೇಳಿಸ್ಕೊಳ್ಳಿ. ಹೇಳಿ. ಆಮೇಲೆ ಹೋಗ್ದೆ, ನಾನು ಮಾತಾಡ್ತಾ ಇದ್ರೆ ಆ ಹುಡುಗಿ ರಘುನ ಮಗಳಿದ್ವ ಇದ್ದಾಳೆ, ಸೋನು ಅಂತ. ಆ ಹುಡುಗಿಗೆ ಸಂಜನಾ ಹೇಳ್ದಂಗೆ ನಾನು ಅವ್ನ ಇಷ್ಟ ಪಡ್ತಾ ಇದ್ದೀನಿ, ಅವ್ರು ಇಷ್ಟ ಪಡ್ತಾರ ಕೇಳು ಅಂತ. ಇಲ್ಲಿ ಮಧ್ಯದಲ್ಲಿ ಸೋನು ಅವ್ರು ನಿಮ್ ಹತ್ರ ಬಂದು ಹೌದು, ಕೇಳು ಅಣ್ಣ ನಿಮ್ಮ ಸಂಜನಾ ನಿಮ್ನ ಇಷ್ಟ ಪಡ್ತಾ ಇದ್ದಾಳೆ ಅಂತೆ, ನೀವ್ ಇಷ್ಟ ಪಡ್ತೀರಾ ಅಂತ ಕೇಳ್ದಂಗೆ. ನನ್ಗೆ ಶಾಕ್ ಆದಂಗ ಆಯ್ತು. ನಿಮ್ ಮನೆ ಆಮೇಲೆ ಆ ಹುಡುಗಿ ಕರ್ಸೋ ಮಾತಾಡೋಣ ಅಂತ ಕರ್ಸ್ಕೊಂಡೆ ಪಕ್ಕ. ಹಿಂಗೇನೆ ಆ ಹುಡುಗಿ ಬಂದ್ ಮಾತಾಡಲು
ನಿಮ್ನ ಇಷ್ಟ ಪಡ್ತಾ ಇದ್ದಾಳೆ ಅಂತ ರಘು ಮಗಳು ಹೇಳಿದ್ರು. ನಿಮ್ ಮನೆ ಒಪ್ತಾರಪ್ಪ ಅಂತ ನಾನು ಸಂಜನನ್ ಕೇಳಿದೆ. ನಾಳೆ ದಿನ ಲವ್ ಮಾಡಿದ್ರೆ ಕರೆಕ್ಟಾಗಿ ಲವ್ ಮಾಡು, ನಾಳೆ ದಿನ ಪ್ರಾಬ್ಲಮ್ ಆಯ್ತು ಅಂದ್ರೆ ಲವ್ ಮಾಡ್ಬೇಡ ಅಂತ ಅಂದೆ. ಅವಾಗ ಏನಂತ ಹಾ ಸಂಜನಾಗೆ ಆಗ ಏನಂತ ಅಂದ್ರು ಸಂಜನಾ, ನಮ್ಮ ಅಪ್ಪ ಅಮ್ಮ ಒಪ್ತಾರೆ ಇದಿಲ್ಲಿ, ನಮ್ ಚಿಕ್ಕಪ್ಪದ ಒಂದ್ ಸ್ವಲ್ಪ ಪ್ರಾಬ್ಲಮ್, ಸ್ವಾಮಿ ಅನ್ನೋ ಒಂದು ಅವ್ರದ್ದೊಂದ್ ಸ್ವಲ್ಪ ಪ್ರಾಬ್ಲಮ್ ಅಂತ. ಅದಕ್ಕೆ ನನ್ಗೆ ಅರೇಂಜ್ ಆಗಕ್ ಇಷ್ಟ ಅಂತ ಅಂದೆ. ನಮ್ಮನೆ ಫ್ಯಾಮಿಲಿ ಎಲ್ಲ ಕೇಳಿ ನೋಡಿ ಮದ್ವೆ ಆಗ್ಬೇಕು ಅಂತ ನನಗೂ ಖುಷಿ ಅಂತ ಅಂದಿದ್ಕೆ, ಇಲ್ಲ ನಮ್ಮನೆ ಒಪ್ಪಲ್ಲ, ಒಡ್ಡ ಮದ್ವೆ ಆಗೋಣ ಅಂತ ಹೇಳಿದ್ರು. ಅವಾಗ ಅವ್ರಿಗೆ ಏಜ್ ಎಷ್ಟಿತ್ತು? ಅವಾಗ 15.5. 15 ವರ್ಷ. ನೀವು ಅವಾಗ ಒಬ್ರು ದೊಡ್ಡವರಾಗಿ ಹೇಳ್ಬೋದಿತ್ತಲ್ಲ, ಬೇಡ ಹೇಳ್ದೆ, ನೀನು ಚಿಕ್ಕ ಹುಡುಗಿ ಇಲ್ವಾ ಅಂತ ಕೇಳ್ದೆ. ಇನ್ನೊಂದು 2-3 years ಕಾಯ್ದಿಲಿ ನಾನು ಹಾಕ್ತೀನಿ ಪ್ರಾಮಿಸ್. ಅವಾಗ ನಿಮ್ಮ ಏಜ್ ಏನಿತ್ತು? ನನಗೆ ಆಗ 25 ಏನೋ 26 ಇತ್ತು. ಅವಾಗ ನಿಮ್ಮ ಅಂದ್ರೆ ನೀವ್ ಹೇಳ್ಬೋದಿತ್ತಲ್ಲ, ಬೇಡಮ್ಮ, ನನ್ನ ಏಜ್ ಬೇರೆ ನಿಮ್ಮ ಏಜ್ ಬೇರೆ, ನಾನು ಡಿಫ್ರೆಂಟ್ ಐತಿ ಅಂತ ಕೇಳ್ದೆ. ಇಲ್ಲ ನಾನು ಹಾಕ್ತೀನಿ ದಿಲೀಪ್ ಅವರೇ ಫೋರ್ಸ್ ಮಾಡಿದ್ರು. ಬೇಕಾದ್ರೆ ಅವ್ರನ್ನೇ ಎದುರುಗಡೆನೆ ಕೇಳಿ, ನಾನು ಹುಡುಗಿ ಮಾತಾಡಿರೋ ರೆಕಾರ್ಡಿಂಗ್ ಹೋಯ್ತೆ. ನಿಮಗ್ ಗೊತ್ತಿತ್ತಲ್ಲ ಎಲ್ಲ ಗೊತ್ತಿತ್ತು. ಪಾಪ ಹುಡುಗಿ ಪಾಪ ಹೇಳೋದಲ್ಲ, ಇವತ್ತೇನೋ ಉಲ್ಟಾ ಹೊಡಿತಾ ಇದೆ. ಅವತ್ತು ನನಗ ಮಾತಾ ಕೊಟ್ಟಿದ್ಲು ಅವಳು. ಮೇನ್ ಕಾರಣ ಸೋನು ಇದ್ದಾಳಲ್ಲ, ಅವಳು ಪಕ್ಕದಲ್ಲೇ ಇದ್ಲು. ಇವಾಗ ಅವರು ಹೇಳ್ತಾರ ಹೇಳಿರೋ ಮಾತನ್ನ ಉಲ್ಟಾ ಹೊಡಿತಾರೆ, ಎಲ್ಲಾರು ಬಿಡ್ತಾರ. ನಾವಾದ್ರೂ ಪ್ರೂಫ್ ಮಾಡಿಕೊಂಡಿರೋದಕ್ಕೆ ನಮ್ಮ ಹುಡುಗಿ ಸಂಜನಾ ಪ್ರತಿಯೊಂದು ರೆಕಾರ್ಡಿಂಗ್ ಅಲ್ಲಿ ಫೋಟೋ ಮಾಡಿಕೊಳ್ಳಿ ಅಂದಿದ್ದಕ್ಕೆ ನಾನು ಸೇಫ್ ಆಗಿದ್ದೀನಿ. ಓಕೆ, ಎಲ್ಲ ಆಯ್ತು. ಯಾರೀ ಬಸ್ಲಾಪುರ ಸ್ವಾಮಿ ಅನ್ನೋದು ಎಲ್ರಿಗೂ ಒಂದು ಇದು, ಯಾರದು ಅವ್ರ ಬಗ್ಗೆ? ಸಂಜನಾ ಅವರ ಚಿಕ್ಕಪ್ಪ. ಯಾಕೆ ಸಂಜನಾ ಹಂಗು ನಿಮ್ಗೂ ಅವ್ರು ಯಾಕೆ ನಿಮ್ಮಿಬ್ರು ಒಂದಾಗಕ್ ಬಿಡ್ತಿಲ್ಲ? ಅಷ್ಟು ದ್ವೇಷ ಸಾಧಿಸೋ ಅಂತದ್ ಏನ್ ದೇಶ ಅಂತ ಅಂದ್ರೆ ಅವ್ರಿಗೆ ಗೌರ್ಮೆಂಟ್ ಜಾಬ್ ಬೇಕಂತೆ. ಅವನಿಗೆ ಯಾರಿಗೋ ಮಾತು ಕೊಟ್ಟಿದ್ನಂತೆ ಅವನು, ಸಂಜನಾ ಮದುವೆ ಮಾಡ್ಕೊಡ್ತೀನಿ ಅಂತ. ಏನ್ ದುಡ್ಡಿಗೆ ಇಸ್ಕೊಂತವ್ರ ಏನೋ ಗೊತ್ತಿಲ್ಲ, ಅದನ್ನ ನಾವು ಕೇಳಿಲ್ಲ, ನೋಡಿಲ್ಲ. ಆ ತರ ಸಂಜನಾನ್ ಹೇಳಿದ್ಲು, ಹಿಂಗ್ ನೋಡ್ತಾ ಇದ್ದಾನೆ ನಮ್ ಚಿಕ್ಕಪ್ಪ. ಆಗ್ಲೇ ಹೇಳಿದ್ರಲ್ಲ ಚಿಕ್ಕವರಿದ್ ಮೈನರ್ ಇದ್ದಾಗಲೇ ಆಲ್ರೆಡಿ ಎಲ್ಲ ಮಾತು ಕೊಟ್ಟಿದ್ನಂತೆ ಯಾರಿಗೋ, ನಾನ್ ಮದುವೆ ಮಾಡ್ತೀನಿ ಅಂತ. ಓಕೆ ಓಕೆ. ಸಂಜನಾ ಅವರ ಚಿಕ್ಕಪ್ಪ ಬಸ್ಲಾಪುರ ಸ್ವಾಮಿ. ಏನ್ಕೆ ಅವ್ರು ನಾವು ತುಂಬಾ ಅಬ್ಸರ್ವ್ ಮಾಡಿದೀವಿ, ನಿಮ್ಗೆ ತುಂಬಾ ಟಾರ್ಚರ್, ಹಿಂಸೆ ಪ್ರತಿಯೊಂದು ಕೊಟ್ಟಿದ್ದಾರೆ. ನಿಮ್ ಪ್ರೀತಿ ಒಂದಾಗಕ್ಕೂ ಬಿಡ್ತಿಲ್ಲ. ನೀವಿಬ್ರು ಒಂದಾದ್ರೆ ಅವ್ರಿಗೇನ್ ಪ್ರಾಬ್ಲಮ್ ಅನ್ನೋದು. ಅಲ್ಲಂದ್ರೆ ಮನೆ ಮೇಂಟೆನೆನ್ಸ್ ಎಲ್ಲ ಇವಂದೇನೆ. ಓಕೆ. ಅಲ್ಲಿ ಹುಡುಗಿ ಅಪ್ಪ ಅಮ್ಮಂದ್ ಏನು ಇಲ್ಲ, ಎಲ್ಲಾರು ಎದುರಿಸ್ಕೊಂಡು ಅವ್ರ ರಘುನೇ ಆಗ್ಲಿ ಇವ್ರನ್ನೆಲ್ಲಾನು ಎದುರಿಸ್ಕೊಂಡು ಇವನ ಇದ್ದಾನೆ. ಇವತ್ತವರೆಗೂ ಅವ್ರ ಆಸ್ತಿ ಅನ್ನೋದು ಏನು ಅಂತಾನು ಕೊಟ್ಟಿಲ್ಲ ಅವನು ಸ್ವಾಮಿನ. ಪ್ರತಿಯೊಂದು ವ್ಯವಹಾರ ಎಲ್ಲ ಇವಂದೇ ನಡೀತಾ ಇದೆ. ಅವನು ಏನಾದ್ರು ಹೊರಗಡೆ ಇವ್ರು ಎಲ್ಲಾರು ಹೋಗ್ಬೇಕು ಅಂದ್ರೆ ನಮ್ಮ ಹುಡುಗಿ ಅವ್ರ ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ಇವನ್ನೇ ಕೇಳ್ಬೇಕು, 10 ರೂಪಾಯಿ ದುಡ್ಡು ಬೇಕು ಅಂತ ಅಂದ್ರೆ. ನೀವು ಲವ್ ಮಾಡಿದ್ರಿ ಓಕೆ, ನೀವು ನಿಮ್ ಹುಡುಗಿಗೋಸ್ಕರ ಫೈಟ್ ಮಾಡಿದ್ರಿ ಓಕೆ, ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ದಿಲೀಪ್ ಅವರೇ. ಬಟ್ ಏನಂತಾರೆ, ಲವ್ ಮಾಡೋದ್ ಮಾಡ್ಬಿಟ್ಟು ನಮ್ ಪೇರೆಂಟ್ಸ್ಗೆ, ನಮ್ ತಂದೆ ತಾಯಿಗೆ ನಾವೇ ನೋವು ಮಾಡ್ತೀವಿ ಅನ್ನಂಗೆ ನೀವೆಲ್ಲ ಹೋಗ್ತಿರ್ತೀರ, ನಿಮ್ ಅಮ್ಮನ್ಗೆಲ್ಲ ಅಷ್ಟೆಲ್ಲ ಇದ್ ಮಾಡ್ತಾರೆ, ಅದೆಲ್ಲ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಎಕ್ಸೆಪ್ಟ್ ಮಾಡಕ್ಕೆ? ಆಯ್ತು ಮೇಡಮ್, ನಮ್ಗೆ ಯಾರು ಗೊತ್ತಿರುತ್ತೆ. ಹಿಂಗ್ ಬಂದ್ ನಿಂತಿದ್ದ ಕೋರ್ಟ್ ಹತ್ರ, ಕೋರ್ಟ್ ಬಂದಿದ್ದು, ಕೋರ್ಟ್ ಮುಗಿಸ್ಕೊಂಡು. ಕೋರ್ಟ್ ದಿನ ಅದಾಗಿದ್ದ? ಅಲ್ಲ ನಮ್ದು ಏನೋ ಜಮೀನ್ ಕೇಸ್ ಕೋರ್ಟ್ ಇತ್ತು. ಕೋರ್ಟ್ ಗೊತ್ತಿತ್ತು ಹೇಳ್ತೀನಿ ಕೇಳಿ. ಈಗ ಆಪೋಸಿಟ್ ಇರ್ತಾರಲ್ಲ ನಮ್ಮ ಊರಲ್ಲಿ, ಆಪೋಸಿಟ್ ಅವರು ಬಂದೇ ಹೇಳಿದಾರೆ ಹಿಂಗ್ ಬಂದಿದ್ದಾನೆ ಅಂತ. ಅವತ್ತು ನಾ ಕಾರ್ ತಗೊಂಡ ಹೋಗಿಲ್ಲ, ಬೈಕಲ್ಲಿ ಬಂದೆ. ಕಾರ್ ತಗೊಂಡಿದ್ರೆ ಅದ ಆಗಿಲ್ಲ, ಟೈಮ್ ಏನು ಮಾಡಕ. ನಿಜ ಹೇಳ್ಬೇಕಂದ್ರೆ ನೀವು ಹೇಳ್ತೀನಿ ಕೇಳಿ, ಬಂದಿ ಬೈಕಲ್ಲಿ ಹೋಗ್ತಾ ಇದ್ರು. ನನ್ನ ತಮ್ಮ ನಮ್ಮ ಅಪ್ಪ ಒಂದ್ ಬೈಕಲ್ಲಿ ಹೋಗ್ತಾ ಇದ್ರು, ನಾನು ನಮ್ಮ ಅಮ್ಮ ಒಂದ್ ಬೈಕಲ್ಲಿ ಹೋಗ್ತಾ. ಹಾ, ಜಮೀನ್ ಸ್ವಲ್ಪ ಕೇಸ್ ಇತ್ತು. ಅದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮಂಗೆ ಹೇಳ್ದೆ, ಅಮ್ಮ ನೋಡಮ್ಮ ಇವನು ಒಳ್ಳೆ ಕಳ್ಳನ್ ತರ ನೋಡ್ತಾ ಇದ್ದಾನೆ, ಮಕ ಹಿಂಗ್ ಮುಚ್ಕೊಳ್ತಿದ್ದ ಹಿಂಗೆ. ಅವ್ರೆ ಅಂತ ಗೊತ್ತಿರ್ಲಿಲ್ವಾ? ನಾನ್ ನೋಡ್ದೆ, ರಿಯಲಿ ನೋಡ್ದೆ. ನಾನು ಟರ್ನ್ ಮಾಡಿದಾಗ ರೈಟ್ಗೆ ರಿಯಲಿ ನೋಡ್ದೆ. ಅಮ್ಮ ನೋಡಮ್ಮ ಅಲ್ಲಿ ಯಾಕೋ ಬಂದ್ ನಿಂತಿದ್ದಾನೆ, ಕಾರ್ ಒಳಗೆ ಕೂತಿದ್ದ ಸ್ವಾಮಿ. ಹಿಂಗ್ ಮರೆ ಮಾಡ್ಕೊಳ್ತಿದ್ದ, ಕೈ ಎಲ್ಲ ಫೋನಲ್ಲಿ ಮಾತಾಡ್ಕೊಂಡು ಹಿಂಗೆ. ಗೊತ್ತಾಗಲ್ವಾ ನನ್ನೆಲ್ಲ. ಆಮೇಲೆ ಫಾಲೋ ಮಾಡ್ದ. ನನ್ಗೆ ಯಾಕೋ ಡೌಟ್ ಬಂತು, ಏನು ಫಾಲೋ ಮಾಡ್ತಾ ಇದ್ದಾನೆ ಅಂತ. ಅವಾಗ ಅಮ್ಮ ಫಾಲೋ ಮಾಡ್ತಾ ಇದ್ದಾನೆ ಅಂತ ಅಂದ್ರು. ಇವನು ಸಿಟಿ ದಾಟೋದಕ್ಕೆ ನಾವು ಊರಿಗೆ ಹೋಗ್ಬಿಡ್ಬೋದಲ್ಲ ಬೈಕಲ್ಲಿ ಅನ್ಕೊಂಡು ನಾನು ಸ್ಪೀಡಾಗಿ ಹೊರಬಿಟ್ಟೆ. ಇವನ್ ಏನ್ ಮಾಡಿದಾನೆ, ಬಂದು ಚೌಡನಹಳ್ಳಿ ಹತ್ರ ಸ್ಪೀಡಾಗಿ ಬಂದು, ಏನು ಅಲ್ಲಿ ಏನು ಇರ್ಬಾರ್ದು, CC ಕ್ಯಾಮ್ರಾ ಏನು, ಆ ಕೆರೆ ಹತ್ರ ಬಂದು ಮುಂದೆ ಬಸ್ ಹೋಗ್ತಾ ಐತೆ KSRTC. ನಾವು ಹಿಂದೆ ನಮ್ಮಮ್ಮ ನಾವು ಬೈಕಲ್ಲಿ ಹೋಗ್ತಾ ಇದ್ದೆ, ನನ್ನ ತಮ್ಮ ಮುಂದೆ ಹೋಗ್ತಾನೆ ಅಂತ ಅವನ ಜೊತೆ ಹೋಗೋಣ ಅಂತ ನಾವು ಹೋಗ್ತಾ ಇದ್ದೆ. ಅವರು ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟಿದ್ದಾರೆ. ಅವನು ಹೋಗಿದ್ದಾನೆ, ಅವ್ನು ಹಿಂದೆ ಉಳ್ಕೊಬಿಟ್ಟ. ನಿಮ್ ತಮ್ಮ? ತಮ್ಮ. ನೀವು ಮುಂದೆ ಹೋಗಿದ್ದಾನೆ, ಅವ್ನು ಮುಂದೆ ಹೋಗಿದ್ದಾನಲ್ವಾ, ನನ್ಕಿಂತ ಮುಂಚೆ ಹೋದ್ನಲ್ಲ, ಮುಂದೆ ಹೋಗ್ಬಿಟ್ಟೆ. ಅವನ ಜೊತೆ ಹೋದ್ರೆ ಹೋಗೋಣ ಅಂತ ಫಾಲೋ ಮಾಡೋದ್ನಲ್ಲ, ನಂಗೆ ಡೌಟ್ ಆಯ್ತು. ನಾನು ನಿಲ್ಸಿದ್ರು ಆಗೋದು, ನಾವ್ ಅದ್ರ ಗಾಚಾರ ಏನೋ ಮಾಡಕ್ಕಾಗಲ್ಲ. ಹೋಗ್ಬೇಕಾರೆ ಹಿಂದೆಂದ ಬಂದು ಕಾರಲ್ಲಿ ಗುದ್ದಿ ಹೋಗ್ಬಿಟ್ಟ. ಏನೇ ಆದ್ರೂ ಎದುರುಗಡೆ ಬಂದು ಹೊಡೆದಾಡ್ಬೇಕು ಮೇಡಮ್.
ಅಂತವು ಕಾರ್ ಐತೆ, ಅವನು ಬೈಕಲ್ಲಿ ಹೋಗ್ತಾ ಇರ್ತಾನೆ, ಹೇಳ್ತೀನಿ ಕೇಳಿ, ಅವನು ಬೈಕಲ್ಲಿ ಹೋಗ್ತಾ ಇರ್ತಾನೆ, ನಾನು ಗುದ್ದಿಸ್ಬೋದಲ್ವಾ? ಅಲ್ಲ, ಲವ್ ಮಾಡೋರೆ ಹೌದು, ಆ ಸಾಧ್ಯ ಆದ್ರೆ ನಿಮ್ಗೆ ಇಷ್ಟ ಇದ್ರೆ ಖುಷಿ ಇದ್ರೆ ಅವ್ರಿಗೂ ಇವ್ರಿಗೂ ನೀವುಗಳು ಕೂತ್ಕೊಂಡು ಮದ್ವೆ ಮಾಡ್ಕೊಡಿ. ಅದನ್ನ ಬಿಟ್ಟು ಅವ್ರ ತಾಯಿಗೆ ನಿಜವಾಗ್ಲೂ ಎಷ್ಟು ಭೀಕರವಾಗಿ ಆ ಥರ ಮಾಡಿದ್ದೀರ. ಅದೊಂದು ಹೆಣ್ಣು ಜೀವ ಹೆಂಗಾದ್ರೂ ತಡ್ಕೊಂತೇನೋ ನೋಡಿದವ್ರು ನಿಜವಾಗ್ಲೂ ಎಷ್ಟು, ನನಗೆ ಒಂದು ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಎಷ್ಟು ನೋವಾಯ್ತು ಅಂದ್ರೆ, ಆ ಪ್ಲೇಸಲ್ಲಿ ಯಾರೇ ಇರಲಿ, ಹೆಣ್ಣಂದ್ರೆ ಹೆಣ್ಣೆ, ತಾಯಿ ಅಂದ್ರೆ ತಾಯಿನೇ, ಇವ್ರು ಮಾಡ್ಕೊಂಡಿರೋದಕ್ಕೆ ಇಲ್ಲ, ನೀವು ಮಾಡ್ಕೊಂಡಿರೋದಕ್ಕೆ, ನಿಮ್ಮ ಮಧ್ಯೆ ಅವ್ರ ಮಧ್ಯೆ ದ್ವೇಷ ಇರೋದಕ್ಕೆ ಅವ್ರ ಅಮ್ಮನ್ ಮಾಡಿದ್ರೆ ಏನ್ ಸಿಗುತ್ತೆ? ಅವ್ರನ್ನ ನಂಬಿ ಅವ್ರ ಹಸ್ಬೆಂಡ್ ಇದಾರೆ, ಒಂದು ತಮ್ಮ ಇದಾರೆ, ಅವ್ರ ಜೀವಕ್ಕೆ ಅಪಾಯ ಮಾಡ್ರೆ ನಿಮ್ಗೆ ಏನ್ ಅನ್ಸಲ್ವಾ? ಮತ್ತೆ ಅಮ್ಮ ಹೇಗಿದ್ದಾರೆ ಈಗ? ನಮಗೆ ಚೆನ್ನಾಗಿದ್ದಾರೆ. ಅವತ್ತು ನಾನು ತುಂಬಾ ಬೇಜಾರಾಯ್ತು, ಏನಿಲ್ಲ, ಅವತ್ತು ನಮ್ಮ ತಾಯಿಗೆ ನಾನು ಲವ್ ಮಾಡಿ ನೋವು ಕೊಟ್ಟೆ, ಬೇಜಾರಾಯ್ತು. ಯಾವ್ದೇ ಇವ್ರಿಗೆ ಅಂತಲ್ಲ, ಯಾರೇ ಲವ್ ಮಾಡಿರ್ಲಿ, ನೀವು ಕಷ್ಟ ಅನುಭವಿಸಿದಾಗ ನನಗೆ ತುಂಬಾ ಬೇಜಾರಾಯ್ತು. ನಮ್ಮ ತಾಯಿಗೆ ಒಂದು ಲವ್ ಮಾಡಿ ಹಿಂದೆ ಮೈಯೆಲ್ಲ ಎಷ್ಟು ಅದನ್ನ ಬೇಕಾದ್ರೆ ನಿಜ ಆದ್ರೆ ಈ ವಿಡಿಯೋದಲ್ಲಿ ಅದನ್ನ ನಾನು ಹಾಕಕ್ ಟ್ರೈ ಮಾಡ್ತೀನಿ. ನಿಜವಾಗ್ಲೂ ನೀವು ಯಾರಿಗೇ ಆಗ್ಲಿ ಲವ್ ಮಾಡಿದವ್ರು ನಿಮ್ ಕೈಲಿ ಆದ್ರೆ ಮನೆಗೆ ಹೇಳಿ ಒಪ್ಸಿ ಮದ್ವೆ ಆಗಿಲ್ಲ, ದೂರ ಆಗ್ಬಿಡಿ. ಅದನ್ನ ಬಿಟ್ಬಿಟ್ಟು ತಂದೆ ತಾಯಿಗೆಲ್ಲ ನೋವು ಮಾಡಿದ್ರೆ ಅದ್ ನಿಜವಾಗ್ಲೂ ತಪ್ಪೆ. ಅವ್ರ ಅಮ್ಮ ನಿಜವಾಗ್ಲೂ ಹೆಂಗ್ ತಡ್ಕೊಂಡ್ರೆ ಏನೋ, ಬೆನ್ನು ಫುಲ್ ಗಾಯ ಆಗಿತ್ತು ತಾಯಿ ಜೀವ. ಇವ್ರನ್ನ 9 ತಿಂಗಳು ಹೊಟ್ಟೆಲಿ ಇತ್ಕೊಂಡು ಹೊತ್ತಿ ಸಾಕಿ ಈ ನೇಮು ಅವ್ರು ತಗೊಂಬೇಕು ಹೇಳಿ, ಯಾರಾದ್ರೇನು ನಿಮ್ಮ ಅದನ್ನ ಹೆಂಗ್ ಫೇಸ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು. ಅವ್ರು ಬದುಕಿರೋದು ಹೆಚ್ಚು, ನಾವು ತುಂಬಾ ಜನ ಸಪೋರ್ಟಿಂಗ್ ಮಾಡಿದ್ರು, ಎಲ್ಲ ಬಂದು ಹಾಸ್ಪಿಟಲ್ ಎಲ್ಲ ಕಳ್ಸ್ಕೊಟ್ರು. ಏನಾದ್ರು ಮೇಡಮ್ ಅವ್ನಿಗೆ ಹೇಳ್ತೀನಿ, ಆ ತಾಕತ್ತಿದ್ರೆ ಬಂದ್ ನನ್ನ ಹತ್ರ ಹೊಡೆದಾಡ್ಬೇಕಾಯ್ತು. ನಮ್ ತಾಯಿ ಏನ್ ಮಾಡಿದ್ರು, ಲವ್ ಮಾಡಿರೋದು ಅವಳು ನಾನು, ಬಂದ್ ಗುದ್ದ ನನ್ನ ಹತ್ರ ಬಂದ್ ಕೇಳ್ಬೋದಾಯ್ತು. ಹಿಂದೆಯಿಂದ ಬಂದ್ ಕಾರಲ್ಲಿ ಗುದ್ದೋದೇನೈತೆ? ಇವನು ಬೇಕಾದ್ರೆ ಮೇಡಮ್ ಈ ಕ್ಷಣ ನಾನು ಅಲ್ಲಿ ಕಾಯ್ಕೊಂಡ್ ಕೂತ್ಕೊಂಡು ಅವ್ನ್ ನನ್ಗೆ ಹೇಳ್ಕೊಟ್ರಿಲ್ವಾ? ಅವ್ನ್ ಗುದ್ದಿಸಕ್ ಆಗಲ್ವಾ? ನಂತವು ಕಾರ್ ಇಲ್ವಾ? ಅಲ್ಲ, ಚಿಕ್ಕದಾಗ ಜಾಗದಲ್ಲಿ ದೊಡ್ಡದೇ ಅಮ್ಮನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿರೋದನ್ನ ಹೆಂಗೆ ಅವತ್ತು ಅಕ್ಸೆಪ್ಟ್ ಮಾಡಿದಿಲ್ಲ. ನಾನ್ ಜೈಲ್ಗೆ ಹೋದ್ರು ಸಿಕ್ಕಿಲ್ಲ, ಅವನ್ನ ಕತ್ತರ್ಸಾಕೆ ಹೋಗ್ತಿದೆ ಅವತ್ತು. ಅದನ್ನ ತಾಯಿ ಜೀವ ನಿಜವಾಗ್ಲೂ ಯಾರಿಗಾದ್ರು ಅವನು ಒಂದ್ ಹೆಣ್ಣು ತಾವು ಹೊಟ್ಟೆಲೆ ಹುಟ್ಟು ಬಂದಿರೋದಲ್ವಾ? ಅದೇ ಅವ್ನ ಇರ್ತಿಗಾಗಿದ್ರೆ ಸುಮ್ನೆ ಇರ್ತಿದ್ನ? ಯಾರು ಬಿಡಲ್ಲ ಮೇಡಮ್. ಅವ್ರ ಮನೆ ಫ್ಯಾಮಿಲಿ ಮೇಡಮ್. ನನ್ನ ಲವ್ಗೆ ಅಂತ ತಲೆ ಕೆಡ್ಸಿರೋದು ಅವ್ರ ಮನೆ ಫ್ಯಾಮಿಲಿ. ನಾನು ಅವ್ರ ಮನೆ ಹತ್ರ ಹೋಗಿಲ್ಲ. ಸಂಜಾನ, ನೀವೇನಾದ್ರೂ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ನಿಮ್ ಫ್ಯಾಮಿಲಿಗೆ ಹೇಳಿ, ನಿಮ್ಮ ಚಿಕ್ಕಪ್ಪಗೆ ಹೇಳಿ, ನೀವುಗಳು ಮಾಡ್ಕೊಂಡಿರೋ ತಪ್ಪಿಗೆ ಅವ್ರ ಮನೆಗೆ ಅವ್ರ ಫ್ಯಾಮಿಲಿಗೆ ತೊಂದರೆ ಮಾಡಬೇಡಿ. ನಿನಗೂ ಒಬ್ರು ತಾಯಿ ಇದ್ದಾರೆ, ನೀವು ಅಕ್ಕ ತಂಗಿದಿರ ಜೊತೆನೆ ಬೆಳೆದಿದ್ದೀರಾ. ಬಸ್ಲಾಪುರ ಸ್ವಾಮಿಯವರೇ ನೀವು ಅಷ್ಟೇ, ನಿಮ್ಗೊಂದು ಹೆಂಡತಿ ಇದ್ದಾರೆ, ಮಕ್ಳಿರ್ತಾರೆ. ನಿಮ್ಮ ಸಂಜಾನ ನಿಮಗೆ ಮಗಳು ಸಮಾನನೇ. ನಿಮಗೆ ಕೊಡಕ್ ಇಷ್ಟ ಅಲ್ವಾ? ಬೇಡ, ಏನಿದ್ರು ಎದುರುಗಡೆ ಇವ್ರ ಮುಂದೆ ನಿಂತ್ಕೊಂಡು ಫೈಟ್ ಮಾಡಿ. ಒಂದು ತಾಯಿಗೋಗಿ ನೋವು ಮಾಡಿದಿರಲ್ಲ, ನಿಮ್ ನಿಜ ಅವ್ರ ಕರ್ಮ, ಅವ್ರ ಶಾಪ ಎಲ್ಲೋಗಿ ತೀರಿಸ್ತೀರೋ ಗೊತ್ತಿಲ್ಲ. ಆ ದೇವ್ರು ಅದಕ್ಕೇನೆ ತೋರಿಸ್ತಾ ಇರೋದು ಅವನ್ಗೆ. ಸುಮ್ನೆ ಯಾರಕ್ಕೂ ಬಯಕ್ ಹೋಗಲ್ಲ ಮೇಡಮ್. ಅವನು ಆತರ ಮಾಡಿರುತ್ತೆ, ನಾನು ಬೈತಾ ಇದೀನಿ ಅಷ್ಟು. ನಿಜವಾಗ್ಲೂ ನನ್ಗೆ ಇವ್ರು ಬೇರೆ ಯಾವ ತರ ಬೈದ್ರು ಏನೇ ಹಾಕಿದ್ರು ನಾನು ಅಷ್ಟು ವರಿ ಆಗ್ತಿಲ್ಲ. ಬಟ್ ಆ ಒಂದು ಇನ್ಸಿಡೆಂಟ್ ನೋಡಿದಾಗ ತುಂಬಾ ಹರ್ಟ್ ಆಯ್ತು. ನೀವುಗಳು ಏನಾದ್ರು ಮಾಡ್ಕೊಳ್ಳಿ, ಆ ತಾಯಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಈ ಜೀವಗಳಿಗೆ ಯಾರು ಆಗ್ತಿದ್ರು ಮೇಡಮ್? ಪೊಲೀಸ್ನವ್ರು ಬಂದಿಲ್ಲ ಲೆಕ್ಕ ಹಾಕಳಿ, ಅವ್ರ ಕಡಿಕೆ ಸಪೋರ್ಟಿಂಗ್. ಪ್ರಿಯಾಪಟ್ಟಣ ತಾಲೂಕ್ ಪೊಲೀಸ್ನವರು 2 ಲಕ್ಷ ಹೊಡೆದಿದ್ದಾನಂತೆ ನಮ್ ತಾಯಿಗೆ ಅಕ್ಸಿಡೆಂಟ್ ಮಾಡಿ ಹೋಗಿ. ಇನ್ಸ್ಪೆಕ್ಟರ್ ಯಾರೋ ಗೊತ್ತಿಲ್ಲ, ಅವನು 2 ಲಕ್ಷ ಇಸ್ಕೊಂಡಿದಾರಂತೆ ಕ್ಯಾಶ್. ಬಂದು ಸ್ಪಾಟ್ ಅಲ್ಲಿ ಎಂಕ್ವೈರಿ ಮಾಡ್ಬೋದಾಗಿತ್ತಲ್ಲ ಮೇಡಮ್. ಮೈಸೂರಿನ ಪ್ರಿಯಾಪಟ್ಟಣ ಫೋನ್ ಮಾಡ್ದ, ನಾನು ಒಂದು ವಿಡಿಯೋ ಮಾಡಾಕಿದೀನಿ ಲೈವ್. ಹಿಂಗ್ ಬಂದಿದ್ದಾರೆ ನೋಡಿ, ಏನ್ ಮಾಡ್ತಾ ಇದ್ರಿ ನೀವು ನಮ್ ತಾಲೂಕು. ಇವ್ರು ಹೇಗತ್ತೆ, ಇವ್ರು ಬೆಂಕಿಹಟ್ಟಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಕೋರ್ಟ್ಗೆ ವಿತೌಟ್ ನಂಬರ್ ಪ್ಲೇಟ್ ಬಂದಿದ್ದಾನ ಅವನು. ಬೇಕಾದ್ರೆ ನನ್ನ ಹತ್ರ ಐತೆ ವಿಡಿಯೋ, ನಾನು ಕಳ್ಸ್ಕೊಡ್ತೀನಿ, ಅದು ಹಾಕಿ. ಅವನ್ನ ಕೇಳೋರು ಯಾರು ಇಲ್ವಾ ಮೇಡಮ್? ದುಡ್ಡನೇ ಪ್ರಪಂಚ. ನಾಳೆ ದಿನ ಇವನು ನಮಗ್ ಮಾಡಿರ್ಬೋದು, ನಾಳೆ ದಿನ ಅವ್ರ ಹೆಂಡತಿ ಮಕ್ಳಿಗೂ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ? ಆ ಇನ್ಸಿಡೆಂಟ್ ನೋಡಿ ನಿಜವಾಗ್ಲೂ ಯಾರಿಗೆ ಏನಾಯ್ತು ನಾನು ನೋಡಿ 2 ಕೈ ಸೇರ್ಸಿದ್ರೆ ಮೇಡಮ್ ಚಪ್ಪಾಳೆ, ಒಂದೇ ಕೈಲಿ ಯಾವ್ದು ಸಾಧ್ಯ ಇಲ್ಲ. ಹುಡುಗಿ ಮೈನರ್ ಆಗಿರ್ಬೋದು, ಆದ್ರೆ ಮಾಡ್ಸಿರೋದು ಯಾರ ಮನೆ ಫ್ಯಾಮಿಲಿ. ಅವ್ರು ಮಾಡ್ಸಿರೋದಕ್ಕೆ ತಾನೇ ನಾನು ಹೋಗಿರೋದು. ನಾನಾಗೇನು ಒತ್ತಾಯ ಮಾಡಿಲ್ಲ ಅವಳನ್ನ. ಕೇಳಿ ಎದುರುಗಡೆ ಬಂದ್ ಹೇಳ್ಸಿ, ಅವಳು ಹೇಳ್ಬಿಟ್ರೆ ತೂ ನಾಯಿ ಅಂತ ಅನ್ಸ್ಕೊಳ್ತೀನಿ ನಾನು. ಅವಳೇ ನಾನು ಪ್ರಪೋಸ್ ಮಾಡಿರೋದು. ಒಂದ 3 months 4 months ಆಯ್ತು. ಏನ್ ಮಾಡಕ್ಕಾಗಲ್ಲ, ತುಂಬಾ ನೋವು ಪಟ್ರು. ಏನ್ ಮಾಡ್ತೀರ? ನಾವು ಲವ್ ಮಾಡಿದ್ಕೆ ನಮ್ ತಾಯಿ ನೋವು ಕೊಟ್ಟೆ. ಎಲ್ಲ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಬೈದ್ರು. ಇಲ್ಲ ಬೇಕಿತ್ತಿಲ್ಲ. ಏನ್ ಮಾಡ್ತೀರಾ, ಲವ್ ಅನ್ನೋದ್ರಲ್ಲಿ ಒಂದು ನಮ್ ತಾಯಿ ಜೀವನ ಕಳ್ಕೋಬೇಕಾಗಿತ್ತು. ಆ ಕ್ಷಣ ಆ ದೇವ್ರೊಬ್ಬ ಕಾಪಾಡ್ದ ಅವತ್ತು. ಅಲ್ಲ, ನೀವೇನು ಅದು ಹೆಚ್ಚು ಕಮ್ಮಿಗೆ ಸರಿ ನೀವ್ ಮಾಡ್ಕೊಂಡ್ರು, ನಿಮ್ ತಮ್ಮಂಗೆ ನಿಮ್ ತಂದೆಗೆ ಯಾರು ಆಗ್ತಿದ್ರು ಅದನ್ನ ಯೋಚನೆ ಮಾಡ್ಬೇಕಿತ್ತು. ಏನ್ ಮಾಡ್ತೀರಾ ಮೇಡಮ್, ಟೈಮು ಅವತ್ತು ತುಂಬಾ ಬೇಜಾರಾಯ್ತು. ಅವತ್ತು ನಮ್ ತಮ್ಮ ಎಲ್ಲ ಫ್ಯಾಮಿಲಿ ನಾವು ನೋಡ್ದವ್ರಿಗೆ ರಿಯಲಿ ನೋಡಿದೀನಿ ಮೇಡಮ್. ದೂರದಿಂದ ನೋಡ್ದವ್ರಿಗೆ ನಮ್ಮ ಅಮ್ಮನ ಮೇಲಾಣೆಗೂ
ಅವನೇ ಬಂದ್ ಗೊತ್ತಿದ್ದಾನೆ. ಇವ್ರು ಹೇಗೆ ನಾವಲ್ಲ ಅಂತ ವಾದಿಸ್ತಾ ಅವ್ರ ಫೋನ್ ನೆಟ್ವರ್ಕ್ ತೆಗಿನಿಲ್ಲ ಮೇಡಮ್, ಫಾಲೋ ಮಾಡ್ತಿದ್ರಲ್ವಾ ಈ ಪ್ರಿಯಾ ಬಣ್ಣ ಪೊಲೀಸ್ನವರು. ವೇಸ್ಟ್ ನನ್ ಮಕ್ಕಳು. ಲೈವ್ ಅಲ್ಲಿ ಹೇಳ್ತೀನಿ ಹಾಕಿ. ಇವ್ರು ಏನೇನ್ ಮಾಡ್ತಾ ಇದಾರೆ, ನನ್ನ ಹತ್ರ ಲಂಚ ಇಸ್ಕೊಂಡಿದ್ದಾರೆ. ನಮ್ಮ ತಮ್ಮನ ಹತ್ರ, ನನ್ನ ಹತ್ರ ಇಸ್ಕೊಂಡು ಕಾರೆಲ್ಲ ಮನೆ ಹತ್ರ ನಿಂತಿದ್ದೆಲ್ಲ ಹೇಳ್ಕೊಂಡೋಗಿದ್ದಾರೆ. ಅದೇ ಕೋರ್ಟ್ ಒಳಗಡೆ ವಿತೌಟ್ ನಂಬರ್ ಪ್ಲೇಟ್ ಬಂದು ಗಾಡಿ ನಿಂತೈತೆ ಅಂತ ಹೇಳ್ಕೊಂಡೋಗಿಲ್ಲ. ಅದನ್ನ ಕಳ್ಸ್ಕೊಡ್ತೀನಿ, ಹಾಕಿ ಜನಗಳು ನೋಡ್ಲಿ. ಮೇಡಮ್ ನಾನು ಸಪೋರ್ಟಿಂಗ್ ನಮ್ ಜನ ಮಾಡ್ಕೊಟ್ರು, ಆ ಜನ ಸಪೋರ್ಟಿಂಗ್ ಇರೋದಕ್ಕೆ ಈ ಜೀವ ಇರೋದು. ಇಲ್ಲಾಂದ್ರೆ ಕಳ್ಕೊಂಡು ಎಷ್ಟೋ ದಿನ ಆಗಿಲ್ಲ. ಜನ ಸಪೋರ್ಟ್ ಒಳ್ಳೆತನಕ್ಕೆ ಇದ್ದೇ ಇರುತ್ತೆ, ಬಟ್ ಅವತ್ತಿನ ರಿಯಾಲಿಟಿ ಇದ್ದಿದ್ಕೆ ಅಲ್ವಾ ನಾನೇನು ಅಂತ ಜನ ಗೊತ್ತಿರ್ತಾರ. ಅದೇ ನಾನು ಸರಿ ಇಲ್ಲ ಅಂದಿದ್ರೆ ಇವನೇ ಅಂತ ತಾಯಿಗೆ ಏನೇ ಆಗಿದ್ರು ಎಲ್ಲ ಬೈದ್ರು ಕಮೆಂಟ್ ಅಲ್ಲಿ. ನೀವ್ ಮಾಡಿರೋದಕ್ಕೆ ನೋಡಿ ನಿಮ್ ತಾಯಿಗಳಿಗೆಲ್ಲ ಎಷ್ಟು ನೋವು ಅಂತ. ತುಂಬಾ ಬೇಜಾರಾಯ್ತು. ಅಮ್ಮ ನಿಮ್ಗೆ ಆ ಧೈರ್ಯನೆಲ್ಲ ತಡ್ಕೊಳ್ಳೋ ಶಕ್ತಿ ಆ ದೇವ್ರು ನಿಮಗ್ ಕೊಡ್ಲಿ ಅಂತ ಕೇಳ್ಕೊಂತೀನಿ. ನಿಜವಾಗ್ಲೂ ನಾವ್ ಯಾವ್ರಿಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ ಮೇಡಮ್. ಅನ್ಯಾಯ ಮಾಡಿಲ್ದೋದಕ್ಕೆ ನಮ್ ತಾಯಿ ನನ್ನ ಸಿಕ್ಕಿದ್ರು. ನಮಗೂ ಏನೋ ನನ್ಗೇನ್ ಜಾಸ್ತಿ ಪ್ರಚಾರ ಆಗ್ಲಿಲ್ಲ, ಇಲ್ಲೊಂದ್ ಸ್ವಲ್ಪ ಏಟ್ ಆಗಿತ್ತು. ಬೆನ್ನು ಎಷ್ಟು ಗಾಯ ಆಗಿತ್ತು ಅಂದ್ರೆ ನಿಜವಾಗ್ಲೂ ಅದು ನಿಜ. ನಮಗ ವಿಡಿಯೋ ಇದ್ರೆ ಕಳ್ಸ್ಕೊಡಿ, ನಿಜ ಹಾಕ್ತೀನಿ. ಎಷ್ಟು ಬೆನ್ನೆಲ್ಲ ಏಟ್ ಆಗಿತ್ತು ನಿಜವಾಗ್ಲೂ. ಒಂದ್ ಸಣ್ಣ ಪಿನ್ನು ಚುಚ್ಚಿದ್ರೆ ನಮಗ್ ನೋವು ತಡಿಯಕ್ಕಾಗಲ್ಲ. ಅಂತ ತಾಯಿ ಹಿಂದೆಯಿಂದ ಕಾರಲ್ಲಿ ಗುದ್ದು ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಯಾವ್ಯಾವ ಜೀವ ಇರ್ತಿತ್ತು, ಯಾವ್ಯಾವ ಜೀವ ಇರ್ತಿರ್ಲಿಲ್ಲ ಅನ್ನೋದನ್ನ ಯಾರಾದ್ರೂ ಯೋಚನೆ ಮಾಡಿದೀರಾ? ಯಾವ ತರ ಮನುಷ್ಯರು ನೀವು. ಲವ್ ಮಾಡಿದ್ದಾರೆ ಅನ್ನೋ ಒಂದ್ ಕಾರಣಕ್ಕೆ ಇಷ್ಟಲ್ಲ. ಹುಡುಗ ಆಗ್ಲಿ ಇಬ್ರು ಕಡೆಯಿಂದನೂ ತಪ್ಪಿರುತ್ತೆ. 2 ಕೈ ಸೇರಿದ್ರೇನೆ ಚಪ್ಪಾಳೆ. ಬಟ್ ಈ ತರ ಎಲ್ಲ ಮಾಡೋದು ನನ್ನ ಪ್ರಕಾರ ಇದನ್ನ ನಿಜವಾಗ್ಲೂ ಇದನ್ನ ನಮಗೆ ಕಳ್ಸ್ಕೊಡಿ. ಇದನ್ನ ನಾನು ಹಾಕ್ತೀನಿ ನೋಡಿ. ಅವ್ರು ಮಾಡಿದ್ದಾರೆ. ಆಕ್ಚುಲಿ ನಾವು ಕೂಡ ನೋಡಿದ್ವಿ ಎಷ್ಟು ಅವ್ರ ಅಮ್ಮನಿಗೆ ಪೇನ್ ಆಗಿತ್ತು ಅಂತ. ನಿಮ್ ಫ್ಯಾಮಿಲಿ ಅದನ್ನೆಲ್ಲ ಯಾವ ತರ ಎಕ್ಸೆಪ್ಟ್ ಮಾಡಿದ್ರು? ಮಾಡೋದು ಮೇಡಮ್, ಏನ್ ಮಾಡ್ತೀರಾ, ನನಗೆ ಬೈದ್ರು ಫ್ಯಾಮಿಲಿ ಎಲ್ಲ. ಒಂದ್ ಹುಡುಗಿಯಿಂದ ಹೋಗಿ ತಾಯಿಗೆಲ್ಲ ನಾವು ಕೊಡ್ತಿಲ್ಲ ಫ್ಯಾಮಿಲಿಗೆಲ್ಲ ಅಂತ ನಮ್ಮ ಮನೆ ಫ್ಯಾಮಿಲಿ. ನಿಮಗೆ ನೀವು ಅಂತ ನನಗೆ ಗೊತ್ತಾಗ್ತಿಲ್ಲ, ಇಷ್ಟು ಫೈಟ್ ಮಾಡ್ತಿದ್ದೀರಾ. ನಿಮ್ಗೆ ಯಾರು ಬೇರೆ ಹುಡುಗಿ ಸಿಗಲ್ಲ ಅಂತ ಫೈಟ್ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ನಮ್ಮ ಮನೆ ಇವ್ರ ಮನೆಗಿದ್ದ ರಿಚ್ ಆಗಿರೋರೆಲ್ಲ ಮೋಸ ಮಾಡ್ಬೇಡ. ಅವಳೇ ಹೇಳಿದಾಳೆ, ಖುದ್ದಾಗಿ ಹೇಳಿದಾಳೆ, ನಾನು ಮೋಸ ಮಾಡ್ಬೇಡದಿಲ್ಲಿ, ನಿನ್ಗೋಸ್ಕರ ನಾನು ಕಾಯ್ತೀನಿ, ವೇಟ್ ಮಾಡು ಅಂತ. ಅವಳಿಗೋಸ್ಕರ ನಾನು ವೇಟ್ ಮಾಡಿದೆ ಅಷ್ಟೇ. ನೀವು ಮಾಡ್ಕೊಂಡಿರೋದಕ್ಕೆ ನಿಮ್ ತಾಯಿ ಅನ್ಭವಿಸ್ತಿದಾರಲ್ಲ. ಮತ್ತೀಗ ಏನ್ ಮಾಡ್ತೀರಿ, ಬೈದ್ರು, ಏನು ಮಾಡಕ್ಕಾಗಲ್ಲ. ಒಂದ್ ಲವ್ ಮಾಡಿ ಇಷ್ಟೊಂದು ನೋವಾಗ್ತದೆ. ಸರಿ ಆಯ್ತು, ಏನೋ ಸಣ್ಣ ಗಾಯ ಆಗಿದ್ದಕ್ಕೆ ಬೈದ್ರು. ಜೀವ ಹೋಗಿದ್ರೆ ಯಾವ ತರ ನೀವ್ ತಲೆ ಎತ್ಕೊಂಡು ಹೆಂಗ್ ಓಡಾಡ್ತಿದ್ರಿ ಅದ್ ನೋವು ತಡ್ಕೊಂಡು? ತಾಯಿ ಅಂದ್ರೆ ಅಲ್ಲ, ಲವರ್ ಇನ್ನೊಬ್ಳು ಸಿಗ್ತಾನೆ. ಅವನ ಗಂಡ್ಸಾಗಿದ್ರೆ ಬಂದ್ ನನ್ನ ಹತ್ರ ಹೊಡೆದಾಡೋನು. ಅವ್ನ ಹೆಂಗ್ಸು ಅಲ್ಲ ಅನ್ಸುತ್ತ. ಅವನು ಲೈವ್ ಅಲ್ಲೇ ಹೇಳ್ತೀನಿ ನಾನು, ಬೇಕಾದ್ರೆ ಹಾಕಿ ವಿಡಿಯೋನ. ಅವನಂತ ಚಪ್ಪ ನನ್ ಮಗ ಯಾರು ಇಲ್ಲ ನಮ್ ಕರ್ನಾಟಕದಲ್ಲಿ. ಹೆಂಗ್ ಬೈತಾನೆ ಗೊತ್ತಾ? ಫೋನ್ ಮಾಡಿದ್ರು ಪಬ್ಲಿಕ್ ಎಷ್ಟು ಕೆಟ್ಟಾಗೆ. ಇವ್ನ್ ಬೈಯೋದೆಲ್ಲ ಆಗ್ತಾ ಇದೀನಿ, ನೋಡ್ತಾ ಇರ್ಬೋದು. ಇವನ್ನ ಕೇಳೋರು ಯಾರು ಇಲ್ವಾ ಪೊಲೀಸ್ನವರು? ಎಷ್ಟು ಕೆಟ್ಟಾಗ ಬೈತಾ ಇದ್ದಾನೆ. ಅದೇ ಪಬ್ಲಿಕ್ ಏನೋ ಫೋನ್ ಮಾಡ್ತಾರೆ, ಹಿಂಗೆ ಲವ್ ಮಾಡಿದ್ರೆ ಯಾಕೆ ಹಿಂಗ್ ದೂರ ಮಾಡ್ತಾ ಇದೆ, ನಿಮ್ಮ ಅಕ್ಕ ತಂಗಿರಿ ಇದ್ರೆ ನೈಟ್ ಕಳ್ಸ್ಕೊಡ 50,000 ಕೊಡ್ತೀನಿ ಅಂತ ಅಂದ್ರೆ ಇವ್ನ ಎಡ್ತಿ ಕಳ್ಸ್ಕೊಟ್ರಿ. ಈ ಮಾತಾಡ್ತಾನಲ್ಲ, ಇವ್ನ ಎಡ್ತೀನಿ ಕಳ್ಸ್ಕೊಡ್ಲಿ, ಗೊತ್ತಾಗತ್ತಲ್ಲ ನೋವು ಏನೋ ಅಂತ. ಇವನ್ಗೂ ಎಡ್ತಿ ಇದ್ದಾಳೆ ಅಲ್ವಾ, ಅವ್ರ ತಾಯಿ ಏನೋ ಇಲ್ಲ ತೀರ್ಕೊಬಿಟ್ಟಿದ್ದಾರೆ. ಇವ್ನ ಎಡ್ತಿ ಕಳ್ಸ್ಕೊಡ್ಲಿ, ಮತ್ತೆ 50,000 1 ಲಕ್ಷ ನಾನೇ ಕೊಡ್ತೀನಿ. ಬೆಂಗಳೂರಲ್ಲಿ ಎಷ್ಟು ಬೇಕು ಲಾಡ್ಜ್ ಎಲ್ಲ ನಾನು ಮನಸ್ತೀನಿ. ಅವಳು ಆಗತ್ತ ಅವ್ನು ಕಳ್ಸ್ಕೊಡಕ್ಕೆ? ಅಲ್ಲ, ನನ್ನ ಪ್ರಶ್ನೆ ನಿಮ್ಗೆ, ಲವರ್ ಬೇಕಾದ್ರೆ ನೀವು ಇಷ್ಟೊಂದು ಫೈಟ್ ಮಾಡ್ತಿದ್ದೀರಲ್ಲ, ಲವರ್ ಬೇಕಾದ್ರೆ ಇನ್ನೊಬ್ಳು ಸಿಗ್ತಾಳೆ, ತಾಯಿ ಮತ್ತೆ ಇದು ನಿಮ್ಗೊಂದ್ ಸಜೆಷನ್ ಇಲ್ಲ, ಒಳ್ಳೆ ಚಿಕ್ಕವಳ. ಹೌದು, ನಾನು ಆ ನೋವು ಪಟ್ಟಾಗ್ಲೇ ಗೊತ್ತಾಯ್ತು. ಇವಳಿಗೋಸ್ಕರ ನನ್ನ ತಾಯಿ ಕಳ್ಕೊಬಿಡ್ತಿದ್ನಲ್ಲ, ದೇವರು ನಾನು ಉಳಿಸ್ತಾ ಮೇಡಮ್. ಏನೋ ನೋವಾಯ್ತು. ಆ ಕರ್ಮ ಅವನು ಒಂದಿನ ತಿಂತಾನೆ. ನನ್ನ ಕಣ್ಣಿಂದ ನಾನು ನೋಡ್ತೀನಿ, ಖುಷಿಯಾಗೇ ಇದ್ದೀನಿ, ದುಃಖದಿಂದ ಎಲ್ಲ ಲವರ್ಸ್ಗೂ ಹೇಳೋದಿಷ್ಟೇ. ಆದ್ರೆ ಒಂದಾಗಿ ಮನೇಲಿ ಒಂದಾಗಿ, ಇಲ್ಲ ಅಂದ್ರೆ ನಿಮ್ ಇಷ್ಟ, ನಿಮ್ ಧೈರ್ಯ. ಸುಮ್ನೆ ಈಗ ಹುಡುಗರು ಈಗ ಏನೇ ಆದ್ರೂ ಹುಡುಗರು ಲೈಫ್ ಹಾಳು ಮಾಡ್ತಾ ಇರೋದು. ಎಷ್ಟೋ ಜನ ಲವ್ ಮಾಡ್ಬಿಡ್ತಾರೆ, ಆಮೇಲೆ ಅವ್ರ ಅಪ್ಪ ಅಮ್ಮ ಹೊಡಿತಾರೆ, ಬೈತಾರೆ ಅನ್ಬಿಟ್ಟು ನೋಡ್ತಾ ಇರೋನ್ ಎಷ್ಟು ಮಾಟ ಮಂತ್ರ ಮಾಡ್ತಾ ಇದ್ದಾನೆ. ಆ ಸ್ವಾಮೀಜಿಗೆ 20,000 ಎಲ್ಲಾನು ಹಾಕಿರೋದು ಸ್ಟೇಟ್ಮೆಂಟ್ ಎಲ್ಲ ಹಾಕಿದಾನೆ. ಈಗ ಜನಗಳು ರಿಯಾಲಿಟಿ ತೋರಿಸ್ತಾ ಇದ್ರೆ ಹುಡುಗರು ಮೋಸ ಮಾಡಲ್ವಾ? ಮಾಡ್ತಾರೆ, ಅದು ಕಡಿಮೆ. ಸೂಸೈಡ್ ಮಾಡ್ಕೊಂಡ್ರೆ ಎಷ್ಟು ಜನ ಇದ್ದಾರೆ ಹುಡುಗರು, ಹುಡುಗಿರು ಎಲ್ಲಿದ್ದಾರೆ? ಮತ್ತೆ ನನ್ನ ಇನ್ನೊಂದು ಕ್ವೆಶನ್ ಏನಂದ್ರೆ, ನೀವು ನಿಂದು ನಿಮ್ಮ ಸಂಜನಾ ಅವ್ರ ಪರ್ಸನಲ್ ಫೋಟೋಸ್ನ ತುಂಬಾ ಕಡೆ, ಅಂದ್ರೆ ಎಲ್ಲಾ ಕಡೆ ಅದನ್ನು ಪ್ರಚಾರ ಮಾಡೋ ಅವಶ್ಯಕತೆ ಅಂತ ಅಂದ್ರೆ ಹುಡುಗಿನ ಹೇಳ್ತು, ನನ್ನ ಬೇರೆ ಕಡೆ ಮದ್ವೆ ಮಾಡ್ತಾರೆ, ಪಬ್ಲಿಕ್ ಮಾಡ್ತೀನಿ, ಪಬ್ಲಿಕ್ ಮಾಡುವಂತ ಅಂದ್ಲು. ಅವಳು ಹೇಳಿದ್ಕೆ ನಾನು ಪಬ್ಲಿಕ್ ಮಾಡಿದ, ಇಲ್ಲ ನಾನು ಮಾಡ್ತಾ ಇರ್ತಿಲ್ಲ. ತುಂಬಾ ಕಡೆ ಅಟ್ಯಾಕ್ ಎಲ್ಲ ಮಾಡ್ಸಿದ್ರು. ಅವ್ನು ಏನೇ ಅಟ್ಯಾಕ್ ಮಾಡಿದ್ರು ಮೇಡಮ್, ಎದುರುಗಡೆ ಬಂದು ಹೊಡೆದಾಡ್ಬೇಕು. 4 ಜನ ಬಂದು ಗಲಾಟೆ ಮಾಡಿದ್ರೆ ಯಾರು ಮಾಡಕ್ಕಾಗಲ್ಲ.
ಒಬ್ಬನ್ ಹೊಡಿಬೋದು, ಇಬ್ಬನ್ ಹೊಡಿಬೋದು. 4 ಜನಕ್ಕೆ ಒಂದ್ ಮನ್ಸ ಯಾರು ಹೊಡಿಯಕ್ಕಾಗಲ್ಲ. ಅವನಿಗೆ 4 ಜನ ಹೊಡೆದ್ರೆ ಅವನೊಬ್ಬ ಏನ್ ಮಾಡ್ತಾನೆ? ಬಂದ್ ಎದುರುಗಡೆ ಇವತ್ತು ಹೇಳ್ತೀನಿ, ಲೊಕೇಶನ್ ಕಳ್ಸು ಅಂತಾನಲ್ಲ, ಅವ್ನ ಮನೆ ಹತ್ರ ಹೋಗಿದ್ದೀನಿ, ವಿಡಿಯೋ ಮಾಡಿ ಅವ್ನ ಮನೆ ಹತ್ರ ಬಂದಿದ್ದೀನಿ, ಬಾರೋ ಅಂತ ಅಂದಿದ್ದೀನಿ. ನಂತರ ಅವ್ನು 1 ದಿನ ಹಾಕಿದಾನ ಕೇಳಿ? ತಾಕತ್ ಧೈರ್ಯ ದಿಲೀಪ್ ಬರ್ತೀನಲ್ಲ ಅವ್ನ ಮನೆ ಹತ್ರ ಹೋಗಿದ್ದೀನಲ್ಲ, ಅವ್ನ್ ನನ್ ಮನೆ ಹತ್ರ ಬಂದಿದ್ದಾನ ಕೇಳಿ. ಹಾ, ಸಂಜನಾನೇ ಪ್ರತಿಯೊಂದು. ನೀವಿಬ್ರು ಅಷ್ಟ್ ಚೆನ್ನಾಗಿದ್ರಿ. ಇಲ್ಲಿ ಈಗ ಅವ್ನ ಏನಂತ ಕೇಸ್ ಕೊಟ್ಟಿದ್ದಾನೆ ಗೊತ್ತಾ? ಕೈ ಹಿಡ್ಕೊಂಡು ಎಳ್ದಾಡಿದಾನೆ, ಮುತ್ ಕೊಡು ಅಂತ ಹಿಂಸೆ ಕೊಡ್ತಿದ್ದ, ಕೊಲೆ ಬೆದರಿಕೆ ಹಾಕಿದಾನೆ ಅಂತ ಹುಡುಗಿ ಕೈಲಿ ಕೇಸ್ ಮಾಡ್ಸಿದಾನೆ. ಆ ಫೋಟೋಗಳು ನೋಡಿದ್ರೆ ಜನಗಳು ಗೊತ್ತಾಗ್ಬೇಕಲ್ವಾ ಈ ರಿಯಾಲಿಟಿ ಅವ್ನ್ ಕೊಟ್ಟಿರೋದು ಮ್ಯಾಚ್ ಆಗತ್ತಾ ಆಗಲ್ವಾ ಅಂತ. ಕೇಸ್ ಆಗಿ 3 ಅವರ್ ಮೇಡಮ್ ನನ್ಗೆ ಜಡ್ಜ್ಮೆಂಟ್ ಆಗಿದ್ದು. ಒಬ್ಬ ಲೇಡಿ ಜಡ್ಜ್ ಇದ್ರು, ತುಂಬಾ ದೇವ್ರಂತವ್ರು ಅವರು. 3 ಅವರು ಕದ ಹಾಕಿ ನನ್ ಬೇಲ್ ಕೊಡಕ್ಕೆ ಪ್ರತಿಯೊಂದು ನನ್ನ ವಿಡಿಯೋಗಳೆಲ್ಲ ನೋಡಿದ್ರು. ಹುಡುಗಿದು ತಪ್ಪೈತೆ ಅಂತ ಅವರು ಎಲ್ಲ ನೋಡಿ ನನ್ ಬೇಲ್ ಸಿಕ್ಕಿದ್ರು. ಅದೇ ನಾನು ಅವತ್ತು ಹುಡುಗನ್ ತಪ್ಪಿದ್ರೆ ನಾನು ಅವತ್ತು ಜೈಲ್ಗೆ ಹೋಗ್ಬೇಕಾಗಿತ್ತು. ಅಕಸ್ಮಾತ್ ನಿಮ್ ಹತ್ರ ಪ್ರೂಫ್ಸ್ ಇಲ್ಲ ಅಂದ್ರೆ ನಿಮ್ ಕತೆ ಏನಾಗ್ತದೆ? ಜೈಲಲ್ಲಿ ಇರ್ಬೇಕಾಗಿತ್ತು ಅಷ್ಟೇ. ಏನ್ ಮಾಡ್ತೀರಿ, ಲವ್ ಮಾಡಿರೋದು ಎಷ್ಟೋ ಜನ ಇದಾರೆ ಆತರ. ಅದಕ್ಕಿಂತ ಮುಂಚೆನೆ ವೈರಲ್ ಮಾಡ್ಬಿಟ್ಟಿದ್ರಾ? ಹಾ, ವೈರಲ್ ಆಗಿತ್ತು ಮುಂಚೆನೆ. ಅವಳೇ ಹೇಳಿದ್ಲಲ್ಲ ಮುಂಚೆನೆ ವೈರಲ್ ಮಾಡಿದ್ದು. ಕಿತ್ಕೊಂಡು ನಿಮ್ಮ ಆಲ್ರೆಡಿ 4ನೇ ಫೋನ್ ಹಾಳು ಮಾಡಕ್ಕೆಲ್ಲ ಟ್ರೈ ಮಾಡಿದ್ರ? ಎಲ್ಲಾನು ಪೊಲೀಸ್ನವ್ರು ಫ್ಲಾಶ್ ಮಾಡ್ಸೋರು, ಮೊಬೈಲ್ಗಳು ಕಿತ್ಕೊಂಡ್ರು, ತಲೆನೇ ಕೆಲ್ಸ ಎಲ್ಲ ಮಡಗಿದೆ, ಬೇರೆ ಕಡೆ ಮಡಗಿದೆ. ಅವಳು ನಮ್ ಹುಡುಗಿನೇ ಹೇಳಿದ್ಲು, ಪ್ರತಿಯೊಂದು ಭಯಂಕರ ಇವರೆಲ್ಲ ಬಾರಿ ಕ್ರಿಮಿನಲ್ ಬೇರೆ ಕಡೆ ಮಡಿಕೋ ಅಂತಾನು ಹೇಳಿದ್ಲು. ಇನ್ನು 50 ವರ್ಷ ಬಿಡ್ಕೊ ಬಂದ್ ಕೇಳಿ ನಾನು ಕೊಡ್ತೀನಿ ಪ್ರೂಫ್ಗಳು. ನೀವು 15 ಡೇಸ್ ಇಲ್ಲಿದ್ರಿ, ನಿಮ್ ಲವ್ ಎಲ್ಲ ಚೆನ್ನಾಗಿ ನಡೀತಿತ್ತು, ಎಲ್ಲಾ ಮಾಡಿದ್ರಿ. ಯಾವಾಗ ನಿಮ್ಮಿಬ್ರು ಮಧ್ಯೆ ದೂರ ಆಗಂತ ಸಂಬಂಧ ಅಂದ್ರೆ ಜಗಳ ಬರೋಂಥದ್ದು ಏನಾಯ್ತು? ಜಗಳ ಬರೋದು ಅಂದ್ರೆ ಕಾಲೇಜ್ ಹತ್ರ ಹೋಗಿ ಮೀಟ್ ಆಗ್ತಾ ಇದ್ದ. ಫಸ್ಟ್ PU ಇದ್ದಾಗ. ಇಲ್ಲಿಂದ ಎಷ್ಟ್ ದಿನಕ್ಕೆ ಹೋದ್ರು ಅವರು? ಹೋದ್ರು 1 ತಿಂಗಳೇನ ಇದ್ರು. 1 ತಿಂಗಳು ರಜಾ ಇತ್ತಲ್ಲ, ರಿಸಲ್ಟ್ ಬಂದಾದ್ಮೇಲೆ ಹೋದ್ರ? ರಿಸಲ್ಟ್ ಎಲ್ಲ ಬಂದಿತ್ತು. ನನಗೂ ಹೇಳಿದ್ಲು, ಹಿಂಗ್ ರಿಸಲ್ಟ್ ಬಂದಿದ್ನು ಹೇಳಲ್ಲ, ಕಳ್ಸಿದ್ಲು. ನನಗೂ ಫೋಟೋನು ಐತೆ. ಈಗ ಮೆಸೇಜ್ ಮಾಡ್ತಿದ್ರ? 24 ಅವರ್ ವಿಡಿಯೋ ಕಾಲ್ ಮಾತಾಡೋಳು. ಓಕೆ. ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು. ಮನೆಗೆ ಗೊತ್ತಿರ್ಲಿಲ್ವಾ? ಇಲ್ಲ, ಸಪೋರ್ಟಿಂಗ್ ಇತ್ತು. ಲಾವಣ್ಯ ಗೊತ್ತಿತ್ತಾ? ಅವ್ರ ಅಮ್ಮ ಅಪ್ಪಂಗ್ ಗೊತ್ತಿತ್ತಿಲ್ಲ. ಅವಳು ಇಲ್ಲಿದ್ಲಲ್ಲ, ಇಲ್ಲಿ ಪೂರ್ತಿ ಎಲ್ಲ ಲವ್ ಸ್ಟೋರಿ ಆದ್ಮೇಲೆ ಗೊತ್ತಾಗಿದೆ ಅಲ್ಲಿ ಊರ್ ಹೋದ್ಮೇಲೆ. ಅವಳು ಎಲ್ಲಿಂದ ನಿಮ್ಮಿಬ್ರಿಗೆ ಜಗಳ ಆಗಕ್ ಅಂದ್ರೆ ಇದು ದೂರ ಆಗಕ್ ಶುರು ಆಯ್ತು ಮೂಮೆಂಟ್? ಕಾಲೇಜ್ ಹತ್ರ ನನ್ ಮೀಟ್ ಅವಳು. ಇಲ್ಲ ನಾ ಬೆಂಗಳೂರಿಂದ ಫೋನ್ ಮಾಡಿ ಕಳ್ಸ್ಕೊಳ್ಳೋಳು ಸಂಜನಾ. ಈ ಬಸ್ ಡ್ರೈವರ್ ಹತ್ರ ಫೋನ್ ಎಲ್ಲ ಕಿತ್ಕೊಂಡು ಕೊಡ್ತಿತ್ತಿಲ್ಲ ಅವ್ರಿಗೆ. ಹಿಂಗೆಲ್ಲ ಲವ್ ಆಗಲ್ಲ ಗೊತ್ತಾಗಿತ್ತಲ್ಲ, ಆಲ್ರೆಡಿ ಗೊತ್ತಾಗ್ಬಿಟ್ಟಿತ್ತು. ಅಷ್ಟು ವೈರಲ್ ಆಗೈತೆ ಅಂತ ಗೊತ್ತಾಗಿತ್ತಲ್ಲ. ಆಮೇಲೆ ಒಂದ್ ಸ್ವಲ್ಪ ನಾನು ಇಲ್ಲಿಂದ ಹೋದೆ, ಹುಡುಗಿ ಕರ್ಕೊಂಡು. ಹಬ್ಬ ಇತ್ತು ಸಾಕಮ್ಮ ಮನೆ. ಆವಾಗ ನಮ್ಮ ಹುಡುಗಿ ಅಮ್ಮಂಗೂ ಗೊತ್ತಾಗಿತ್ತು ನಾನು ಲವ್ ಸ್ಟಾರ್. ಇಲ್ಲ, ಸಾಕಮ್ಮ ಮನೆಗೆ ಹೋಗಿದೆ. ಆಮೇಲೆ ಅಲ್ಲಿಂದ ಒಂದ್ ಮಾರನೇ ಬೆಳಗ್ಗೆ 1 ಡೇ ಬಿಟ್ಟಿ ಸಂಜನಾ ಅವ್ರ ಊರ್ಗ್ ಹೋಗ್ಬೇಕಾಯ್ತು. ಯಾರೋ ಸಂಜನಾ ಅವ್ರ ಅಮ್ಮ ಅವ್ರ ಯಾರೋ ರಿಲೇಷನ್ ಒಂದಿಬ್ರು. ಆವಾಗ ನಾನೇ ಬೈಕಲ್ಲಿ ಕರ್ಕೊಂಡೋಗಿ ಸಾಕಮ್ಮ ಏನಂದ್ರು, ದಿಲಿ ಬಿಟ್ಬಿಟ್ಟು ಬರೋಗು ಸಂಜನಾ ಅವ್ರ ಅಮ್ಮನ ಅಂತ ಅಂದ್ರು. ಆಗ ಬೈಕಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದೆ ಮನೆ ಹತ್ರ. ಅಲ್ಲಿ ಮನೆ ಹತ್ರನು ಇದ್ದಿ ಅವನು ಸ್ವಾಮಿ ಒಳ್ಳೆ ಕಳ್ಳ ನೋಡಂಗ್ ನೋಡ್ತಿದ್ದ. ಅಲ್ಲೂ ನನ್ಗೆ ಆಲ್ರೆಡಿ ವಿಷಯ ಗೊತ್ತಾಗಿತ್ತು ಸ್ವಲ್ಪ. ನನ್ಗೆ ಹಾಲ್ ಮಾಡಿ ಕೊಟ್ರು, ಮನೆ ಒಳಗಡೆ ಇದ್ದೆ. ಅವ್ರ ಜನ ಮನೆ ಊರಲ್ಲಿ ಹೋಗಿ ಹಾಲು ನಮ್ಮ ಅತ್ತೆ ಹಾಲ್ನ ಮಾಡಿ ಕೊಟ್ರು, ಕುಡ್ದೆ ಖುಷಿಯಿಂದ. ಅತ್ತೆ ಅಂತ ಹೇಳ್ತಾರೆ, ಈಗಲಾದ್ರೂ ಮಗಳನ್ನ ಕೊಟ್ಟು ಮದುವೆ ಮಾಡಿ. ಏನ್ ಮಾಡ್ತೀರಿ, ಪಾಪ ಅವ್ರ ಅಮ್ಮನ ಮೊನ್ನೆ ಕೋರ್ಟ್ ಕರ್ಕೊಂಬಂದಿ ಆ ಹುಡುಗಿನೂ ಕೋರ್ಟ್ ಹತ್ತಿಸಾಯ್ತು. ಈಗ ಅವ್ರ ಅಮ್ಮನ ಕೋರ್ಟ್ ಮೆಟ್ಲು ಹತ್ತಿಸ್ಬಿಟ್ಟ. ಅದೇ ಇವ್ನ ಇರ್ತಿ ಇವ್ನ ಮಕ್ಳು ಹತ್ತಿಸಿದ ನಾನು ಸ್ವಾಮಿ. ಅಲ್ಲಿಂದ ಹೆಂಗ್ ಜಗಳ ಶುರು ಆಯ್ತು ದಿಲೀಪ್ ಅವರೇ? ಜಗಳ ಅಂತ ಅಂದ್ರೆ ಎಲ್ಲ ಚೆನ್ನಾಗೇ ಇತ್ತು. ನಾವು ಕಾಲ್ ಮಾಡಿ ಕರ್ಸ್ಕೊಳ್ಳೋರ ವೈರಲ್ ಆಗಿತ್ತು. ಫೋಟೋಸ್ ಎಲ್ಲ ಬಿಟ್ಬಿಟ್ಟಿದ್ರ? ಇಲ್ಲ, ಮುಂಚೆನೆ ಫೋಟೋ ವೈರಲ್ ಆಗಿದ್ ಮುಂಚೆನೆ ಕರ್ಕೊಳ್ತಿದ್ದ. ಅವಾಗ ಹುಡುಗಿ ಯಾರೋ ಒಬ್ಬ ಹುಡುಗಿ ಅಣ್ಣನ ಫ್ರೆಂಡು ಅವ್ಳು ಬರ್ತಾ ಇಲ್ಲ, ಆಚೆ ಬಂದ್ಲು. ನಾನು ಮಾತಾಡ್ತಾ ಇದ್ದೆ, ದಿಲಿ ನಮ್ಮ ಅಣ್ಣನ ಫ್ರೆಂಡ್ ಅವನು ಫೋಟೋ ಹೊಡಿತಾ ಇದೆ ನೋಡು ಅಂತ ಅಂದ. ಬೈಕಲ್ಲಿ ಆಗಿದೆ, ಬುಲೆಟ್ ಅಲ್ಲಿ. ಆಗ ನಾನು ಇದ್ಯಾಕೆ ಹೊಡಿತಾ ಇದೆ ಅಂತ ನಾನು ಅವನ ಹತ್ರ ಹೋದೆ. ಆಗ ಅವನು ಫೋಟೋ ಕಳ್ಸ್ಬಿಟ್ಟು ಆಲ್ರೆಡಿ ಡಿಲೀಟ್ ಮಾಡ್ಬಿಟ್ಟಿದ್ದಾನೆ. ನಿಮ್ಮ ತಂಗಿನ ಯಾರೋ ಮಾತಾಡ್ಸಕ್ ಬಂದಿದ್ದಾರೆ ಅಂತ. ಆಗ ಹುಡುಗಿ ಅಣ್ಣ ಅವತ್ತೆಲ್ದಾನ ಮಾರನೇ ಬೆಳಿಗ್ಗೆ ಇವಳು ಏನಂದ್ಲು, ಬೈಕಲ್ಲಿ ಬರ್ಬೇಡ ಕಾರಲ್ಲಿ ಬಾ ಅಂತ ಅಂದ್ಲು. ಕಾರಲ್ಲಿ ಬಂದೆ, ಆಲ್ರೆಡಿ ಇವಳಿಗೆ ಗೊತ್ತಾಗಿತ್ತು, ಲಾಕ್ ಮಾಡ್ಕೊಬಿಟ್ಟಿದ್ರು ಸಂಜನನ. ಆಚೆ ಬರ್ನಿಲ್ಲ ಅವಳು. ನಾನು ಕಾರಲ್ಲಿ ಹೋದಿ. ಇವ್ನ ಅದಕ್ಕಿಂತ ಮುಂಚೆನೆ ಹುಡುಗಿ ಅಣ್ಣ ಬಂದು ಒಬ್ಬ ಯಾರೋ ಒಂದು ಹುಡುಗನ್ ಕರ್ಕೊಂಡು ನಿಂತಿದ್ದ ಬೈಕಲ್ಲಿ. ಆವಾಗ ನಿಲ್ಸೋ ಅಂದ. ಇಲ್ಲಿ ಬೇಡ, ಕಾಲೇಜ್ ಹತ್ರ ಗಲಾಟೆ ಆಗತ್ತೆ, ಹೊರಗಡೆ ಹೋಗಿ ಮಾತಾಡೋಣ ಬಾ ಅಂತ. ಅಲ್ಲಿಂದ ಒಂದು 500 ಮೀಟರ್ಸ್ ಮೇನ್ ರೋಡ್ ಐತೆ ಕಾಲೇಜಿಂದ. ಅಲ್ಲಿಂದ ಬಂದ್ ಮಾತಾಡೋಣ ಅಂತ ಬಂದೆ. ಇವನ್ ಏನ್ ಮಾಡ್ದ, ಪೆಟ್ರೋಲ್ ಬಂಕ್ ಕೊಡ್ದ.
ಇವನು ಅವ್ರ ಚಿಕ್ಕಪ್ಪನ್ಗೆ ಎಲ್ಲರೂ ಹುಡುಗರುಗಳೆಲ್ಲ ಫೋನ್ ಮಾಡ್ಕೊಂಡ ನನ್ಗೆ ಗೊತ್ತಿಲ್ಲ. ಇವನು ಹಿಂದೆ ನಿಂತ್ಸೋ ಅಂತಂದಿದ್ದು ಪೆಟ್ರೋಲ್ನು ಹಾಸ್ಕೊಂಡ. ಪೆಟ್ರೋಲ್ ಹಾಸ್ಕೊಂಡು ಪುನಃ ಗೇಟ್ಗೆ ಬಂದ, ಕಾಲೇಜ್ ಒಳಗಡೆ ಹೋಗೋ ಗೇಟ್ ಹತ್ರ. ಆಗ ಅಷ್ಟೊತ್ತಿಗೆ ಇವರೆಲ್ಲ ಚಿಕ್ಕಪ್ಪ ಅವ್ರನ್ನೆಲ್ಲ ಕರ್ಸ್ಕೊಬಿಟ್ಟ. ನಾನು ಸಿಂಗಲ್ ಆಗಿ ಮೇಡಮ್ ಹೋಗಿದ್ದು. ಅವ್ರ 10 ಜನ ಇದ್ರು. ಆಗ ಗ್ಲಾಸ್ ಇಳ್ಸು ಅಂದ್ರು. ಏನಕ್ಕೆ ಅಂತ ಅಂದೆ. ಇಳ್ಸು ಅಂತ ಅಂದ್ರು. ಸಂಜನ ಬಸ್ಸು ಆಗ ಆಚೆ ಬತ್ತು, ಅಲ್ಲಿಂದ ಕಾಲೇಜಿಂದ ಆಚೆ ಬಂದು ಮೇನ್ ರೋಡ್ ಬತ್ತು. ಗ್ಲಾಸ್ ಇಳ್ಸು ಅಂತ ಅಂದ. ಆಯ್ತು ಏನು ಸೋಮಣ್ಣ ಅಂತ ಕೇಳ್ದೆ. ನೀನ್ ಮೊಬೈಲ್ ಕೊಡು ಅಂತ ಅಂದ. ಏನಕ್ಕೆ ಕೊಡ್ಬೇಕು ಮೊಬೈಲ್? ಫೋಟೋ ಎಲ್ಲ ಡಿಲೀಟ್ ಫೋಟೋ ಎಲ್ಲ ಡಿಲೀಟ್ ಮಾಡು ಅಂತ ಅಂದ್ರು. ಏನಕ್ಕೆ ಡಿಲೀಟ್ ಮಾಡ್ಬೇಕು? ಕರೀರಿ, ಅವಳು ಅಲ್ಲೇ ಇದ್ದಾಳಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದಾಳಲ್ವಾ, ಅಲ್ಲೇ ಬಸ್ಸು ಏನೋ ಪಂಚರ್ ಆಗ್ಬಿಡ್ತು ಅದೇ ಟೈಮ್ಗೆ. ಅಲ್ಲಿ ಬಸ್ ಇದ್ದಾಳೆ, ಕರ್ಸಿ. ಅವಳು ಲವ್ ಮಾಡಿದಾಳ, ನಾನ್ ಲವ್ ಮಾಡಿದ ಮುಂದೆನೆ ಹೇಳ್ಸಿ ಅಂತ ಕರ್ಸ್ನಿಲ್ಲ. ಅವಾಗ ಫೋನ್ ಎಲ್ಲ ಕಿತ್ಕೊಂಡು ನನ್ಗೊಂದ್ 2 ಹೊಡೆದ್ರು. ಸುಮಾರು 4-5 ಜನ, ಒಂದ್ 7-8 ಜನ ಎಲ್ಲ ಬಂದು ತುಂಬ್ಕೊಂಡ್ರು. ನಾನು ಫೋನ್ ಎಲ್ಲ ಕಿತ್ಕೊಂಡ್ರಲ್ಲ, ಫ್ಲಾಶ್ ವಾಶ್ ಮಾಡ್ಕೊಂತ ಮೊಬೈಲ್ ಇಸ್ಕೊಂಡೋಗಿ ಫ್ಲಾಶ್ ಮಾಡಿಸ್ಕೊಂಡ್ಬಂದ್ರು. ಪ್ಯಾಟರ್ನ್ ಕೇಳಿದ್ರು. ಪ್ಯಾಟರ್ನ್ ಹೇಳ್ದೆ, ಪಿನ್ ನಂಬರ್ ಹೊಡೆದು ಫ್ಲಾಶ್ ಮಾಡ್ಕೊಂಡ್ಬಂದ್ರು. ಅಷ್ಟೊತ್ತು ಕಾಪಿ ಎಲ್ಲ ಇದ್ದು ನನ್ನ ಹತ್ರ, ಎಲ್ಲ ಸೀಕ್ರೆಟ್ ಮಾಡಿಕೊಂಡಿದ್ರು. ಆಗ ಅವನು ಅಲ್ಲೆಲ್ಲ ಅಲ್ಲ ಅಂದ್ಮೇಲೆ ರಾಡೆಲ್ಲ ತಗೊಂಡ, ಡಿಲೀಟ್ ಮಾಡ್ತೀವಿ ಹಂಗೆ ಹಿಂಗೆ. ಏನಕ್ಕೆ ಡಿಲೀಟ್ ಮಾಡ್ಬೇಕು ಅಂತ, ಮೊಬೈಲ್ ಕೊಡ್ತೀವಿ ಅಂದ್ಮೇಲೆ ಜೋಬಿಂದ ಪೋರ್ಸಲ್ಲಿ ಕಿತ್ಕೊಂಡ್ರು ಮೊಬೈಲ್. ಒಂದು 5-6 ಜನ ಎಲ್ಲ ಕಿತ್ಕೊಂಡೆಲ್ಲ ಫ್ಲಾಶ್ ಎಲ್ಲ ಮಾಡ್ಕೊಂಡ್ ಬಂದ್ರು. ಸರಿ ಅಂತ ಬಿಟ್ಟು ಇನ್ನೊಂದು ಟೈಮ್ ಬರ್ಬಾರ್ದು ಅಂತ ವಾರ್ನಿಂಗ್ ಮಾಡೋದು. ನಾನು ಹೋಗೊಂದು ಅರ್ಧ ಗಂಟೆ ಆದ್ಮೇಲೆ ಅವ್ನ ಸ್ವಾಮಿ ಅನ್ನೋನ್ಗೆ ವಾಟ್ಸಪ್ ಶೇರ್ ಮಾಡಿದೆ ಫೋಟೋನ. ಇನ್ನಲ್ಲಿ ಡಿಲೀಟ್ ಮಾಡ್ದಲ್ಲಪ್ಪ, ಹೀಗೈತೆ ಮತ್ತೆ ಏನ್ ಮಾಡ್ತಿ ಅಂತಾನೆ ಕೇಳ್ದೆ. ಹಂಗಲ್ಲ ದಿಲೀಪ, ಬೇಡ ಈಗ್ಲೇ ಹಂಗೆ ಹಿಂಗೆ ಅಂತ ಒಂದ್ ಸ್ವಲ್ಪ ನೈಸ್ ಹೊಡ್ದ. ಈಗ್ಲೇ ಬೇಡ, ಚಿಕ್ಕೋಳು ಚಿಕ್ಕೋಳು ಮಾಡೋಣ ಮುಂದೆ ಅಂತ. ಆಮೇಲೆ ಹೋಯ್ತಾ ಹೋಯ್ತಾ ಇವನ್ ಏನ್ ಮಾಡ್ದ, ಇವನು ಸ್ವಲ್ಪ ಒಳಗಡೆ ಕಿತಾಪತಿ ಮಾಡೋದ್ ಮಾಡ್ತಾನೆ ಇದ್ದ. ನನಗೂ ಯಾಕೋ ಬೇಜಾರಾಯ್ತು. ಆಮೇಲೆ ಏನ್ ಮಾಡ್ತಿ, ಅದೇ ಫೋನ್ ಮಾಡ್ಬಿಟ್ಟೆ, ಅದೇನ್ ಕಿತ್ಕೋ ನೋಡೇ ಬಿಡೋಣ ನೀನ ನಾನು ಅಂತ. ಹೌದಾ, ನೀನ್ ಈ ರೂಟಲ್ಲಿ ಹೋದ್ಮೇಲೆ ನಾನು ಬೇರೆ ರೂಟಲ್ಲಿ ಹೋಗ್ತೀನಿ. ಬೆಂಗಳೂರಲ್ಲಿ ನಾನು ತಿರುಗಿರೋಷ್ಟು ನೀನ್ ತಿರುಗಿಲ್ಲ, ಬರೀ ಹಳ್ಳಿ ತಿರ್ಕೊಂಡಿರೋ ನೀನ್ ನನ್ನ ಪಾಠ ಹೇಳಕ್ ಬಂದ್ರೆ ನಾನ್ ಕೇಳ್ತೀನ ಅನ್ಬಿಟ್ಟು ನಾನು ವೈರಲ್ ಮಾಡ್ದೆ. ಆ ಹುಡುಗಿ ಫೋನ್ ಮಾಡಿ ಕೇಳಿದೆ, ಪಬ್ಲಿಕ್ ಮಾಡುವಂತ ಅಂತ ಮಾಡ್ದೆ ಫೋಟೋ. ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರ, ಕೇಳ್ಬಿಟ್ಟೆ ಮಾಡಿದ್ರು. ಆ ಹುಡುಗಿ ಭಯಂಕರ ಟಾರ್ಚರ್ ಕೊಟ್ಟಿದ್ದಾರೆ ಮೇಡಮ್. ಸೆಂಟ್ರಲ್ ಜೈಲಲ್ಲಿ ಇರ್ಬೋದು ಒಂದ್ ಪಕ್ಷ, ಅವ್ರ ಮನೇಲಿ ಇರಕ್ ಆಗ್ತಿಲ್ಲ. ಹುಡುಗಿ ಇಷ್ಟಪಡ್ತಾ ಇದಾರೆ ಅಂತ ಅಂದ್ರೆ ಎಲ್ಲ ಮೈಂಡ್ ವಾಶ್ ಮಾಡಿದ್ದಾರೆ. ನನಗೆ ನೋಡ್ತಾ ಇದ್ರಲ್ಲ ಮಾಟ ಮಂತ್ರ. ಇನ್ನು ಆ ಹುಡುಗಿಗೆ ಕೋರ್ಟ್ ಹತ್ರ ಬಂದ್ರು ಇಂಬೆಂಡ್ ಮಂತ್ರಿಸ್ಕೊ ಬಂದು ಕೈಲಿ ಸಂಜನಾ ಅವ್ರಿಗೆ, ಸಂಜನಾ ಫ್ಯಾಮಿಲಿಗೆ, ನೀವು ಇಷ್ಟೆಲ್ಲ ಆಗಿದೆ ಇವ್ರಿಬ್ರು ಮಧ್ಯೆ, ಎಲ್ಲಾ ಕಡೆ ಎಲ್ಲಾ ತರ ಫೋಟೋಸ್ ಅವರು ಎಲ್ಲಾನು ಹಾಕಿದ್ದಾರೆ. ನೀವು ಬೇರೆ ಹೊರಗ್ ಕೊಟ್ಟು ಮದ್ವೆ ಮಾಡ್ರೋ ಹುಡುಗಿ ಲೈಫ್ ಚೆನ್ನಾಗಿರೋ, ಹುಡುಗಿ ಲೈಫ್ ಹಾಳಾಗಿ ಹೋಗದೆ. ಏನ್ ಮಾಡ್ತೀರಾ ಹುಡುಗಿ ಜೀವನ? ನಿಮ್ಗೆ ಅದ್ರ ಬಗ್ಗೆ ನಾನು ಮೇಡಮ್, ನಾನು ಪಾಪ ಹುಡುಗಿ ಈಗ ಬೇರೆ ಕಡೆ ಮದ್ವೆ ಆಗ್ಬೋದು ಒಂದ್ ಪಕ್ಷ, ಅದು ಕ್ಷಣಕ್ ಚಂದ. ಒಂದು 3-4 ತಿಂಗಳು ಆ ಹುಡುಗಿ ಯೂಸ್ ಮಾಡ್ಕೊಳಗಂಟ ಅಷ್ಟೇ. ಇನ್ನ ಪದೇ ಇನ್ನ ಅವನ ಜೊತೆ ಹಂಗಿದ್ದೆ, ಹೆಂಗ್ ತಿರ್ಗಾಡಿದೆ, ಆತರ ಮಾತಾಡಿದೆ ಅಂತ ಚುಚ್ಚಿ ಮಾತಾಡ. ಯಾರೋ ಒಬ್ರಾಡಿಲ್ಲ ಅಂದ್ರೆ ಯಾರಾದ್ರೂ ಇಷ್ಟ ಮನೆ ಫ್ಯಾಮಿಲಿ ಮಾತಾಡ್ತಾರಲ್ವಾ. ಆ ಹುಡುಗಿ ತುಂಬಾ ನರಕ ಅನ್ಭವಿಸ್ಬೇಕಾಗತ್ತೆ ಮುಂದೆ. ಇವ ಅವಳು ಧೈರ್ಯ ಮಾಡಿ ಬಂದ್ರೆ ಅವಳು ಸೇಫು. ಬೇರೆ ಕಡೆ ಮದ್ವೆ ಆಯ್ತು, ಅವಳ ಜೀವನ ಹಾಳಾಗುತ್ತೆ. ಇದೇ ಕ್ವೆಶನ್ ಎಲ್ರಿಗೂ ಇರೋದು. ಅಕಸ್ಮಾತ್ ಹುಡುಗಿ ಜೀವನ ಇಂಟೇರ್ ಕರ್ನಾಟಕ ಗೊತ್ತಾಯ್ತೆ ನಮ್ದು ಅಷ್ಟೇ. ಒಂದು ಮನೇಲಿ ಗೊತ್ತಿಲ್ಲ ಅಂದಾಗ ಒಂದ್ ಹಳ್ಳಿಲಿ ಕೇಳಿ ಎಲ್ಲಾರು ಹೋಗಿ ನಾನು ಎಲ್ಲಾದ್ರೂ ಪತ್ತೆ ಮಾಡ್ತಾ ಇದಾರೆ. ನಿಮ್ದು ಕೆಪೆ ಕೀರ್ತಿ ಲವ್ ಸ್ಟೋರಿ, ನಿಮ್ದು ಲೈಲಾ ಮಜ್ನು, ನಿಮ್ದು ಏನಂತಾರೆ ಅವ್ರದ್ದು ಲೈಲಾ ಮಜ್ನು, ನಿಮ್ದು ರೋಮಿಯೋ ಜೂಲಿಯಟ್ ಲವ್ ಸ್ಟೋರಿ. ಆ ತರ ಟ್ರೋಲ್ ಆಗಿದ್ದಾರೆ ಇವ್ರಿಬ್ರು. ಹೇಳ್ಬೇಕಂದ್ರೆ ನನಗೆ ಇನ್ನೊಂದು ಕ್ವೆಶನ್, ಮದ್ವೆಗೆ ಮುಂಚೆನೆ ಹುಡುಗಿಗೆ ಬಟ್ಟೆ ಆಗ್ಲಿ, ಕಾಲುಂಗುರ, ಚಪ್ಪಲಿ ಇಷ್ಟು ಕೇರ್ ಮಾಡಿ ಹುಡ್ಕೊಂಡು ನೀವು ಕಳ್ಕೊಂಡಿದ್ದೀರಾ ಅಂತ ನಿಜ ನನಗೆ ಬೇಜಾರಾಗ್ತಿದೆ. ಯಾಕೆ ಅದನ್ನೆಲ್ಲ ನೀವು ತಗೊಂಡ್ಬಂದಿದ್ದೀವಿ? ಹುಡುಗಿನೇ ತುಂಬಾ ಬಡವ್ರ ಹುಡುಗಿ. ಅವ್ಳಿಗೆ ಏನಂದ್ರೆ ಏನೋ ಅಷ್ಟು ಕೊಡ್ಸಿತ್ತಿಲ್ಲ ಅವ್ರ ಮನೆ ಏನು ಅಂತ. ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ, ಅವಳನ್ನ ಖುಷಿಯಿಂದ ನೋಡ್ಕೋಬೇಕು ಅಂತ ಪ್ರತಿಯೊಂದು ನೋಡಿ ಅವ್ಳು ಮಾತಾಡಿದ್ರು. ಎಲ್ಲ ತಗೊಂಡಿದ್ದೀನಿ. ಒಂದ್ ಹುಡುಗಿ ಮದ್ವೆ ಆದ್ರೆ ಏನ್ ತಗೊಳ್ಬೇಕು. ಈಗಲೂ ಅವ್ರ ಇನ್ಸ್ಟಾ ಐಡಿ ನೋಡಿ ಫಸ್ಟ್ ಪಿನ್ ಮಾಡಿಟ್ಟಿದ್ದಾರೆ. ಒಂದು ಕಾಲ್ಗೆಜ್ಜೆ, ಕಾಲುಂಗ್ರ, ಮಾಂಗಲ್ಯ ಸರ, ತಾಳಿ ಎಲ್ಲ ತಗೊಂಡಿದ್ದಾರೆ. ಬಟ್ಟೆಗಳು ನೋಡ್ಬೇಕು, ಎಷ್ಟು ತರ ಬಟ್ಟೆಗಳು, ಚಪ್ಪಲಿ. ತುಂಬಾ ಖುಷಿಯಿಂದ ತಗೊಂಡೆ. ನೀವ್ ಈ ತರ ಎಲ್ಲ ಆಗುತ್ತೆ ಅಂತ ಅನ್ಕೊಂಡಿದ್ರ? ಅನ್ಕೊಂಡಿದ್ದಿಲ್ಲ ಮೇಡಮ್. ಅದು ಅವ್ರ ಏನೇನ್ ತಗೊಂಡಿದ್ರಿ ಅದನ್ನು ತೋರಿಸ್ತೀವಿ. ಇಲ್ಲಿದೆ ನೋಡಿ ಬೇಕಿದ್ರೆ. ತಾಳಿ ಇರ್ಬೋದು,
ಇದನ್ನೆಲ್ಲ ನಾನು ಆ್ಯಕ್ಚುಲಿ ಇದ್ರಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಪ್ರತಿಯೊಂದು ತಾಳಿ, ಕಾಲುಂಗ್ರ, ಕಾಲ್ ಚೈನು, ಇಷ್ಟು ಪ್ರೀತಿ ಮಾಡೋ ಹುಡುಗ ಮೇ ಬಿ ಎಲ್ಲೂ ಸಿಗಲ್ಲ ಅಂತ ಅನ್ಕೊಂತೀನಿ. ಅದು ಮದ್ವೆಗೆ ಮುಂಚೆನೆ ಇಷ್ಟೆಲ್ಲ ಅವ್ರು ನಿಮ್ಗೋಸ್ಕರ ಇದು ಮಾಡಿದ್ದಾರೆ. ಯಾಕೆ ಇಷ್ಟು ಒಳ್ಳೆ ಹುಡುಗನ, ನಿಮ್ಗೋಸ್ಕರ ಫೈಟ್ ಮಾಡ್ತಿರೋ ಹುಡುಗನ, ಏನೋ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ನೀವು ಬೇಡ ಅಂದ್ರೆ ಓಕೆ, ನಿಮ್ಗೋಸ್ಕರ ಅವ್ರ ತಂದೆ ತಾಯಿಗೂ ನೋವು ಕೊಟ್ಟು, ಅವ್ರ ಅಮ್ಮ ನಿಮ್ಗೋಸ್ಕರ ಏಟ್ ತಿಂದು ಇಷ್ಟೆಲ್ಲ ಮಾಡೋರೆ ಅಂದ್ರೆ ಅವ್ರಿಗೋಸ್ಕರ ನೀವು ನಿಮ್ಮ ಪ್ರೀತಿ ಕೊಟ್ಟು ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ಸುತ್ತೆ. ಏನೋ ಹುಡುಗ ಸರಿ ಇಲ್ಲ, ಈಗಿನ ಕಾಲದಲ್ಲಿ ಇಬ್ಬಿಬ್ರನ್ನ ಮೇಂಟೈನ್ ಮಾಡ್ತಾನೆ, 3 ಜನ ಮೇಂಟೈನ್ ಮಾಡ್ತಾನೆ ಅಂದ್ರೆ ಓಕೆ, ಬಟ್ ಅವ್ರು ನೀವೇ ಬೇಕು ಅಂತ ಸ್ಟಿಲ್ ನಾವು ಅವ್ರು ನಿಮ್ಗೋಸ್ಕರ ಒಂದು ವಿಡಿಯೋ ಮಾಡಿ ಹೇಳ್ಸಿದ್ದಾನೆ, ಒಂದ್ 3-4 ಜನ ಮೇಂಟೈನ್ ಮಾಡ್ತಾರೆ. ಅದ ಪ್ರೂಫ್ ತೋರ್ಸಿದ್ರೆ ನಮಗೂ ಹೆಲ್ಪ್ ಆಗ. ನಾನು ನೋಡಿದೆ ಅದನ್ನ, ರಿಯಲ್ ತೋರ್ಸ್ಬೇಕಲ್ವಾ. ನಾನು ಅದನ್ನ ಹೇಳಿದ್ನಲ್ಲ, ಅಪ್ಪಾಜಿ ಅವತ್ತೇ ಹೇಳಿದೀನಿ, ಅವಳಿಗೆ ಆನ್ಸರ್ ಕೊಟ್ಟಿದ್ದೀನಿ. ನಾನು ಆ ತರ ಫೈರ್ ಇದ್ರೆ ತೋರ್ಸು. ಇಷ್ಟು ಪ್ರೀತಿ ಮಾಡೋ ಹುಡುಗನ್ ನಿಜವಾಗ್ಲೂ ಕಳ್ಕೊಂಡ್ರೆ ಮೇ ಬಿ ಲೈಫಲ್ಲಿ ಸಿಗಲ್ಲ ಅಂತ ಅನ್ಸುತ್ತೆ. ಎಷ್ಟು ಪ್ರೀತಿ ಮಾಡ್ತಾರೆ ಮೇಡಮ್. ಇವತ್ತು ಪಾಪ ಹುಡುಗಿನ ನನ್ ಅವಳು ಕೋರ್ಟ್ ಬರ್ತಾ ಇರ್ತಾಳೆ, ನಾನು ನೋಡ್ತೀನಿ, ತುಂಬಾ ಖುಷಿಯಾಗಿರ್ತೀನಿ. ಪಾಪ ತುಂಬಾ ಯೋಚನೆ ಮಾಡ್ತಾಳೆ. ಅವಳು ಏನ್ ಮಾಡ್ತೀರಿ, ಡೈರೆಕ್ಟ್ ಆಗಿ ಮಾತಾಡಕ್ ಆಗ್ತಾಯಿಲ್ಲ, ಬಿಡ್ತಾ ಇಲ್ಲ. ಇವರು ಕದ್ದಿ ನೋಡ್ತಾಳೆ. ಕೋರ್ಟ್ ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಇಬ್ರು ಮಾತಾಡಕ್ಕೆ ಅಂತ? ಇಲ್ಲ ಮೇಡಮ್, ಕೊಟ್ಟಿಲ್ಲ. ಅವಳು ಆಲ್ರೆಡಿ ಮೈಂಡ್ ವಾಶ್ ಮಾಡಿ ನನ್ನ ಅಪೋಸಿಟ್ ಮಾತಾಡೋದು. ಅಪ್ರೋಚ್ ಮಾಡ್ಬೋದಿತ್ತಲ್ಲ, ಅವಳು ಸಾಕ್ಷಿಯನ್ನ ಕೊಟ್ಟಿ ಎವಿಡೆನ್ಸ್ ಎಲ್ಲ ನಡಿಬೇಕು. ಒಂದು ಅಪ್ರೋಚ್ ಕೇಳ್ಬೋದಿತ್ತಲ್ಲ, ಒಂದ್ಸತಿ ಕೇಳಿದ್ರೆ ಆಲ್ರೆಡಿ ಮೈಂಡ್ ವಾಶ್ ಆಗ್ಬಿಟ್ಟಿದ್ದಾಳೆ. ಏನ್ ಮಾಡ್ತೀರಿ, ನನ್ಗೆ ಇಷ್ಟನೇ ಇಲ್ಲ. ನಮ್ಮ ಮನೆ ಫ್ಯಾಮಿಲಿ ಮೇಡಮ್, ಅವ್ರ ಮನೆ ಫ್ಯಾಮಿಲಿ ನನ್ ಕೊಲೆ ಬೆದರಿಕೆ ಹಾಕಿದ್ದೇನೋ, ನಾನು ಅವ್ರ ಮನೆ ಫ್ಯಾಮಿಲಿಗೆ ಹಾಕಿದ್ದೇನೋ. ನೋಡ್ತಾ ಇದ್ರಲ್ಲ ವಿಡಿಯೋಗಳೆಲ್ಲ, ಆ ಹುಡುಗಿ ಕೈಲಿ ಆತರ ಹೇಳ್ಸಿದ್ರೆ ನಾನು ಬಲವಂತವಾಗಿ ಇಷ್ಟಪಟ್ಟದಂತೆ, ಅವ್ರ ಮನೆ ಫ್ಯಾಮಿಲಿಗೆಲ್ಲ ಕೊಲೆ ಬೆದರಿಕೆ ಹಾಕಿದ್ದೇನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಕೋರ್ಟ್ ಅಲ್ಲಿ. ಮತ್ತೆ ನಿಮ್ಮ ಆದ್ರೂ ನಾನು ಇಂಥವ್ಳನ್ನ ಲವ್ ಮಾಡ್ಬಿಟ್ನ ಅಂತ ಆ ಕ್ಷಣ ತುಂಬಾ ಹತ್ತೆ ಕೋರ್ಟ್ ಒಳಗಡೆನೆ ತುಂಬಾ ಬೇಜಾರಾಯ್ತು. ನನ್ನ ಹುಡುಗಿ ಬಾಯಲ್ಲಿ ಕೇಳ್ಬೇಕು ಅಂತ ಆ ಕ್ಷಣ ಇಷ್ಟು ವರ್ಷ ಗಂಟ ನಾನು ಕಾದೆ. ಅವತ್ತು ರಿಯಾಲಿಟಿ ಅನ್ನೋದು ಗೊತ್ತಾಯ್ತು. ಅವತ್ತೇ ನಾನು ಬ್ರೇಕಪ್ ಅಂತ ಒಂದು ಸ್ಟೋರಿಲಿ ನಾನು ಹಾಕಿದ್ದು. ನನ್ನ ಹುಡುಗಿ ಇವತ್ತು ಹಿಂಗ್ ಹೇಳಲ್ಲ ಅಂತ ಬೇಜಾರಿ. ಅದು ಇಷ್ಟೆಲ್ಲ ಫೇಸ್ ಮಾಡಿ ಅವ್ರನ್ನ ಮರೆಯಕ್ಕಾದ್ರೂ ಎಷ್ಟು ಟ್ರೈ ಮಾಡ್ದೆ. ತುಂಬಾ ಬೇಜಾರಾಗುತ್ತೆ, ಏನು ಮಾಡಲ್ಲ. ಆ ಕ್ಷಣ ನಮ್ಮ ತಾಯಿ ನೆನ್ಸ್ಕೊಂಡ್ ಫೋನ್ ಮಾಡ್ಕೊಂಡ್ ಮಾತಾಡ್ಕೊಂಡು, ನಿಮ್ಮ ಅಮ್ಮ ಅಪ್ಪ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಬೇಡ ಅಂತ ಅಂದ್ರು. ನಮ್ಮ ಮನೆ ಫ್ಯಾಮಿಲಿಗೆ ಅವ್ರೆಲ್ಲ ಸೆಟ್ ಆಗಲ್ಲ, ಅವ್ರ ಮನೆ ಕ್ಯಾರೆಕ್ಟರ್. ಇಷ್ಟೆಲ್ಲ ಆದ್ಮೇಲೆ ಏನ್ ಹೇಳಿದ್ರು? ಈಗ್ಲೂ ಬೇಡ ಅಂತಾರೆ ಮೇಡಮ್, ಈ ಕ್ಷಣನೂ ಬೇಡ ಅಂತಾರೆ. ಆದ್ರೂ ನನ್ನ ಹುಡುಗಿ ನನ್ನ ಬಿಟ್ಕೊಡ್ಬೇಡ್ದು ಅಂತ ಅಷ್ಟೊಂದು ಹೋರಾಡ್ದೆ ಅಷ್ಟೇ. ನಿಮ್ಮ ಮುಂದಿನ ಫ್ಯೂಚರ್ ಏನ್ ಮಾಡ್ತೀರಾ ಮುಂದೆ? ನೋಡೋಣ ಮೇಡಮ್, ಯಾವ್ದಾದ್ರು ಒಂದ್ ಒಳ್ಳೆ ಬಡವ್ರ ಹುಡುಗಿ ಮದ್ವೆ ಆಗಿ ಒಂದ್ ಜೀವನ ಕೊಡೋಣ. ಈ ವಿಡಿಯೋನ ಯಾರಾದ್ರೂ ನೋಡ್ತೀರಾ ದಯವಿಟ್ಟು ನಮ್ ದಿಲೀಪ್ ಅವ್ರಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡಿ ಒಳ್ಳೆ ಹುಡುಗಿ ಸಿಕ್ಕಿ ಅವ್ರ ಲೈಫ್ ನ ಚೆನ್ನಾಗಿ ನೋಡ್ಕೊಳ್ಳೋರು ಸಿಗ್ರಿ. ದಿಲೀಪ್ ಅವರೇ, ನಿಮ್ಗೆ ಇದು ನಾನ್ ರಿಲೇಟೆಡ್ ಕ್ವೆಶನ್ ಇರ್ಬೋದು, ಬಟ್ ನಾನು ನಿಮಗೆ ಕೇಳ್ತೀನಿ. ತುಂಬಾ ಕಡೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಅತ್ಯಾಚಾರ ಆಗ್ತಿದೆ, ಸೌಜನ್ಯ ಕೇಸ್ ಬೇರೆ ಬಂತು. ಈ ವಿಚಾರದ ಬಗ್ಗೆ ಏನ್ ಮಾತಾಡಕ್ ಇಷ್ಟಪಡ್ತೀರಾ? ಪಾಪ ಹುಡುಗಿ ತುಂಬಾ ಅನ್ಯಾಯ ಆಗೈತೆ. ಯಾರೊಬ್ಬ ಲಾಯರು ನನ್ನ ಬಗ್ಗೆನೂ ವಿಡಿಯೋ ಮಾಡ್ದ, ನೋಡಿರ್ಬೇಕು. ಅಡ್ವೊಕೇಟ್ ಅಂತ ಒಂದು ವಿಡಿಯೋ ನೋಡಿಲ್ವಾ? ನನ್ನ ಬಗ್ಗೆ ಮಾತಾಡಿದ್ರು. ನನ್ ಬಗ್ಗೆ ಮಾತಾಡಿದ್ರಲ್ಲ, ಆ ಸೌಜನ್ಯ ಬಗ್ಗೆ ಹೇಳಿ ಹಾಕಿದ್ರಲ್ವಾ, ಅವ್ರಿಗೆ ನ್ಯಾಯ ಕೊಡ್ಸಿ. ಆಮೇಲೆ ನನ್ ಬಗ್ಗೆ ಮಾತಾಡ್ಲಿ ಅವರು. ನಾನು ಅವನ್ಗೆ ಹೇಳ್ತೀನಿ ಕೇಳಿ, ನಾನು ಅವನ ಬಗ್ಗೆ 2 ವಿಡಿಯೋ ಬಿಟ್ಟ, ನನ್ಗೂ ಬೇಜಾರಾಯ್ತು. ತಪ್ಪಿದ್ರೆ ಕ್ಷಮೆ ಕೇಳೋಣ, ತಪ್ಪಿಲ್ಲ ನಾನೇ ಕ್ಷಮೆ ಕೇಳ್ಬೇಕು. ವಿಡಿಯೋ ಬಿಟ್ಟ, ನಾನು ವಿಡಿಯೋ ಮಾಡ್ಬಿಟ್ಟೆ ಅವನ ಮೇಲೆ. ಆವಾಗ ಅವನೇ ಫೋನ್ ಮಾಡ್ದ. ನಮ್ಮ ಅಭಿಮಾನಿಗಳೆಲ್ಲ ಫೋನ್ ನಂಬರ್ ಅವ್ನು ಕಳ್ಸ್ಕೊಟ್ರು, ಇವನ್ ಎಲ್ಲಿ ಏನು ಅಡ್ರೆಸ್ ಅಂತೆಲ್ಲ. ಅವನೇ ಫೋನ್ ಮಾಡ್ಬಿಟ್ಟು, ದಿಲೀಪ್ ಅವರೇ ಹಂಗ್ ಮಾತಾಡ್ಬೇಡಿ, ಡಿಲೀಟ್ ಮಾಡಿ ಅಂತ. ನೀನ್ ಮಾತಾಡಿರೋ ಸರಿನಾ? ಒಂದು ಯಾರ್ದೇ ಒಂದು ಫೋಟೋ ಹಾಕ್ಬೇಕಂದ್ರೆ ಪರ್ಮಿಷನ್ ಇಲ್ಲ ಹಾಕಂಗಿಲ್ಲ. ಆ ಹುಡುಗಿದ್ ಮಾತ್ರ ಬ್ಲರ್ ಮಾಡಿದ್ದಾನೆ, ನನ್ನ ಬ್ಲರ್ ಮಾಡ್ಬೋದಾಗಿತ್ತಲ್ಲ. ಇವನು ಆ ಫೋಟೋ ಹಾಕುವ ಅವಶ್ಯಕತೆ ಏನಿತ್ತು? ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಆಗ ನಾನು ಅವ್ರಿಗೆ ಹೇಳ್ತೇನೆ, ಒಂದ್ ನಿಮಿಷ ಹಾಕುವ ಲಾಯರ್ಗೆ. ಆಮೇಲೆ ಡಿಲೀಟ್ ಮಾಡು ಅಂತ ಅಂದಕ್ಕೆ, ನೀನ್ ಮಾಡು ಡಿಲೀಟು, ಆಮೇಲೆ ನಾನ್ ಮಾಡ್ತೀನಿ. ನೀನ್ ಮಾಡಿದ್ರೆ ನಾನ್ ಮಾಡ್ತೀನಿ, ಇಲ್ಲ ನಾನು ಹಂಗೆ ನೀನ್ ಹೆಂಗ್ ಕಂಟಿನ್ಯೂ ಮಾಡ್ತೀನಿ, ನಾನು ಹಂಗೆ ಕಂಟಿನ್ಯೂ ಹೋಗ್ತೀನಿ ಅಂತ ಅಂದಾಗ ಅಲ್ಲಿಗೆ ಸ್ಟಾಪ್ ಆಯ್ತು ಆ ವಿಡಿಯೋ. ಅವನು ಡಿಲೀಟ್ ಮಾಡ್ದ, ನಾನು ಡಿಲೀಟ್ ಮಾಡ್ದೆ. ತಪ್ಪಿದ್ರೆ ಯಾರು ಮೇಡಮ್? ತಪ್ಪಿಲ್ಲ ಅಂದ್ರೆ ಯಾರು ಎದುರ್ಕೊಳ್ಳಲ್ಲ ಈ ಕಾಲದಲ್ಲಿ. ಮುಂಚೆ ಇತ್ತು ನಮ್ಮ ಅಪ್ಪ ಅವ್ರ ಕಾಲದಲ್ಲಿ. ಅಂಡ್ ನಿಮ್ಮ ಡ್ರೀಮ್ ಗರ್ಲ್ ಅಂದ್ರೆ ನಿಮ್ಮ ಮದ್ವೆ ಆಗಿ ಬರೋ ಹುಡುಗಿ ಯಾವ ತರ ಇರ್ಬೇಕು ಸ್ವಲ್ಪ ಹೇಳಿ. ನಿಮ್ಮ ನಮ್ಮ ಹುಡುಗಿ ಹೇಳ್ತಲ್ವಾ, ಫಸ್ಟ್ ನಮ್ಮ ಹುಡುಗಿ ಸಂಜಾನಕ್ ಚಾನ್ಸು. ಅವಳು ನನ್ನ ಆಗಲ್ಲ ಅಂತ ಕಂಡೀಷನ್ ಅವರು ಮದ್ವೆ ಆಗಿ ತಾಳಿ ಕಟ್ಟೋವರೆಗೂ ನಿಮ್ಗೆ ಚಾನ್ಸ್. ಹಾ ಹೌದು, ಅಲ್ಲಿ ಗಂಟ ನಾನು ಅವಳಿಗೇನೆ ಈಗ್ಲೂ ಈ ಕ್ಷಣನೂ ಕಾಯ್ತಾ ಇದ್ದೀನಿ ಅವಳಿಗೋಸ್ಕರ. ಅವಳೇನ ಇಲ್ಲ ಅಂತ ಅಂದ್ರೆ ಅವಳಕ್ಕಿಂತ ಚೆನ್ನಾಗಿರೋಳನ್ನ ಹಾಕ್ತೀನಿ. ಓಕೆ ಓಕೆ. ಅಲ್ಲ
ಏನೇನ್ ಕ್ವಾಲಿಟೀಸ್ ಇರ್ಬೇಕು ಅವ್ರಿಗೆ Quality ನಿಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊ ಆ ಹುಡುಗರಿಗೆ ಆಸೆ ಇರುತ್ತಲ್ಲ ಅದನ್ನ ಹೇಳಿ. ನನ್ಗೇನು ಅಲ್ಲ, ಅವಳು ಏನ್ ಬೇಕು ನಾನು ಸೋಕಿ ಮಾಡಿಸ್ತೀನಿ, ಅವಳು ಯಾವ ತರ ಇರ್ಬೇಕು ನಾನು ಇರಿಸ್ತೀನಿ. ಆದ್ರೆ ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೋಬೇಕು, ನನ್ನ ಚೆನ್ನಾಗ್ ನೋಡ್ಕೋಬೇಕು ಅಷ್ಟೇ. ಮುಂಚೆ ಹೆಂಗಿರ್ತಾರ ನನ್ಗೆ ಗೊತ್ತಿಲ್ಲ, ನನ್ನ ಹತ್ರ ಬಂದ ಕರೆಕ್ಟ್ ಆಗಿದ್ರೆ ಸಾಕು. ನೋಡಿ, ದಿಲೀಪ್ ಅವರ ಡ್ರೀಮ್ ಗರ್ಲ್ ಕ್ವಾಲಿಟೀಸ್ ಇಷ್ಟೇ ಆಗಿರ್ಬೇಕು. ಮತ್ತೆ ದಿಲೀಪ್ ಅವರ ನಿಮ್ಮ ಸ್ಟ್ರೆಂತ್ ಮತ್ತೆ ನಿಮ್ ವೀಕ್ನೆಸ್ ಏನ್ರ ಬಗ್ಗೆ ನಿಮ್ ಸ್ಟ್ರೆಂತ್ ಅಂದ್ರೆ ನಿಮ್ಗೆ ಅದನ್ನ ಯಾವ ತರ ಹೇಳ್ತಾರೆ, ಯಾವ್ದು ಬೇಗ ನಿಮ್ ವೀಕ್ನೆಸ್ ನಿಮ್ ಸ್ಟ್ರೆಂತ್ ಒಂದ್ ಸ್ಟ್ರೆಂತ್ ಇದ್ ನೋಡ್ರೆ ನಂಗೆ ಒಂದ್ ಸ್ಟ್ರೆಂತ್ ಅನ್ನೋ ತರ ಇರುತ್ತಲ್ಲ ಅದು. ನಾನು ಆ ಹುಡುಗಿ ಲವ್ ಮಾಡಿದ್ಮೇಲೆ ನನ್ಗೆ ಒಂದ್ ಸ್ವಲ್ಪ ಧೈರ್ಯ ಅನ್ನೋದು ಬಂತು. ಓಕೆ. ಆಮೇಲೆ ಸಪೋರ್ಟಿಂಗ್ ಜನ ಕೊಟ್ರು ನನಗೆ. ಇವನ್ಗೆ ಎದ್ರಕೊಳ್ಳೇಬಾರ್ದು ಅಂತ ಅಷ್ಟು ಧೈರ್ಯ ಮಾಡಿ ನಾನು ಮುಂದೆ ನುಗ್ದೆ. ಪ್ರತಿಯೊಂದಕ್ಕೂ ಹೋರಾಡ್ದೆ. ಪೊಲೀಸ್ನವ್ರಿಗೂ ಎದ್ರಕೊಂಡಿಲ್ಲ ನಾನು. ಅವ್ರು ಬರ್ತಾ ಇದ್ರೆ ಅವ್ರನ್ನು ಲೈವ್ ಮಾಡಿ ತೋರಿಸ್ತಿದ್ದೆ, ನೋಡಿ ಆಲ್ರೆಡಿ ಬರ್ತಾ ಇದಾರೆ ಅವರು ಅಂತ. ಎಷ್ಟ್ ಹಿಂಸೆ ಕೊಟ್ಟಿದಾರೆ ಗೊತ್ತಾ. ಅದೇ ನನ್ ಜಾಗದಲ್ಲಿ ಇನ್ನೊಬ್ಬ ಯಾವ್ದಾರು ಒಂದು ಕೂಲಿ ಮಾಡ್ಕೊಂಡು ಒತ್ತು ಜೀವನ ಮಾಡೋನ್ ಇರ್ತೇನೆ, ಸೂಸೈಡ್ ಮಾಡ್ಕೊಬಿಡೋನು. ಏನ್ ಮೇಡಮ್ ಪಾಪ ಹಿಂಗ ಅಂತಿರಲ್ಲ, ಎಷ್ಟೋ ದಿನ ತುಂಬಾ ಕಷ್ಟಪಟ್ಟಿ ಹುಡುಗರು ತುಂಬಾ ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ. ಪಾಪ ಎಷ್ಟೋ ಜನ ಗಂಡ್ ಮಕ್ಳುಗಳು ಕಳ್ಕೊಬಿಟ್ಟಿದ್ದಾರೆ. ಒಬ್ಬೊಬ್ಬರೇ ಮಕ್ಳು ಲವ್ ಮಾಡಿ ಮದ್ವೆ ಆಗ್ಬಿಟ್ಟು ಲವ್ ಮಾಡ್ತಾ ಇರ್ತಾರೆ. ಕೈ ಕೊಟ್ಟಾಗ ಬ್ರೇಕಪ್ ಅಂತ ಅಂದಾಗ ಹುಡುಗರೆಲ್ಲ ಸೂಸೈಡ್ ಮಾಡ್ಕೊಬಿಡ್ತಾರೆ. ಈಗಿನ ಕಾಲದ ಯಂಗ್ಸ್ಟರ್ಸ್ ಏನ ಹೇಳಕ್ ಇಷ್ಟಪಡ್ತೀರಾ? ನಾನು ಹೇಳ್ತಿಲ್ವಾ, ಲವ್ ಮಾಡಿ ಮೋಸ ಮಾಡ್ಬೇಡಿ. ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ, ಮಾತ್ರ ಲವ್ ಮಾಡಿದ ತಕ್ಕನೆ ಪ್ರತಿಯೊಂದು ಪ್ರೂಫ್ ಮಾಡಿಕೊಂಡ್ರೆ ನೀವು ಸೇಫ್ಟಿ. ಇಲ್ಲ ಅಂದ್ರೆ ನಿಮ್ ಜೈಲಲ್ಲಿ ಹಾಕ್ತಾರ ಅಷ್ಟೇ. ಪ್ರೂಫ್ ಅಂದ್ರೆ ಯಾವ್ದು ನೀವ್ ಇಟ್ಕೊಂಡಿರೋ ತರ ಮಡಿಕೋಬೇಕು. ಫೋಟೋನೇ ಆಗ್ಲಿ, ಒಂದು ರೆಕಾರ್ಡಿಂಗ್ ಆಗ್ಲಿ. ನಾಳೆ ದಿನ ಕೋರ್ಟ್ ಏನ್ ಬೇಕಾದ್ರೆ ಕೇಳುತ್ತೆ, ಸಾಕ್ಷಿ. ಹೌದು, ಏನ್ ಸಾಕ್ಷಿ? ಹೌದು. ಈಗ ನನ್ ಕೈ ಹಿಡ್ಕೊಂಡು ಎಳ್ದಾಡಿದಾನೆ, ಕೊಲೆ ಬೆದರಿಕೆ ಹಾಕಿದಾನೆ ಅಂತ ನಾನ್ ಪ್ರೂಫ್ ನೋಡೋದ ಮ್ಯಾಚ್ ಆದ್ರೆ ಓಕೆ, ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನೀನ್ ಮಾಡಿರೋದೇ ತಪ್ಪ ಅಮ್ಮ ಅಂತ ಬೈತಾರೆ. ಮತ್ತ ನೀವ ಕೋರ್ಟ್ ಆತರ ಹಾಕಿದಾರಲ್ವಾ, ಅವರು ಆತರ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ವಾ, ಆದ್ರೂ ನೀವು ಕೋರ್ಟ್ಗೆ ಹೋಗೋ ನೆಸೆಸರಿ ಏನಿದೆ? ಇಲ್ಲ ಮೇಡಮ್, ಹೋಗ್ಲೇಬೇಕು. ಕಾನೂನು ಅಂದ್ರೆ ಯಾರಿಗೆ ತಲೆ ಬಾಗ್ದವ್ರು ತಲೆ ಬಾಗ್ಲೇಬೇಕು ಆ ಕ್ಷಣ. ಬಟ್ ಸ್ಟೇಟ್ಮೆಂಟ್ ನೀವು ನಡೀತಾ ಐತೆ ಮೇಡಮ್, ಅದು ಕ್ರಾಸಿಂಗ್ ಮಾಡ್ತಾ ಇದಾರೆ ಆಲ್ರೆಡಿ. ಈಗ ನೋಡ್ತಾರೆ ತಪ್ಪಾಡ್ದು ನೋಡ್ತಾನೆ ಇದಾರೆ, ಎವಿಡೆನ್ಸ್ ನಡೀತಾ ಇದೆ. ಇನ್ನೊಂದು ಕ್ವೆಶನ್ ನಿಮ್ಗೆ ಕರ್ನಾಟಕ ಜನತೆ ಇಷ್ಟು ಪ್ರೀತಿ ಕೊಟ್ಟಿದ್ರಲ್ಲ, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ? ಅವ್ರ ಮೇಡಮ್, ಅವ್ರು ತುಂಬಾ ನಮ್ಮ ಯಾವತ್ತಿದ್ರು ದೇವ್ರು. ನಮ್ಮ ಕರ್ನಾಟಕ ಜನ ಚೆನ್ನಾಗಿ ನಾನು ಸಪೋರ್ಟ್ ಕೊಟ್ಟು, ನಾನು ಕೋರ್ಟ್ಗೆ ಹೋದ್ರು ಲಾಯರ್ಗಳು ಇಷ್ಟು ಜನ ಮಾತಾಡ್ತಾರೆ, ದಿಲೀಪಣ್ಣ ಅಂತ ಮಾತಾಡ್ತಾರ. ಅಲ್ಲೋ ತುಂಬಾ ತುಂಬಾ ಧನ್ಯವಾದ ಅವ್ರುಗಳು. ಕೊನೆಯದಾಗಿ ನಮ್ಮ ನ್ಯೂಸ್ ಚಾನಲ್ ಬಗ್ಗೆ ಏನಾದ್ರು ಒಂದೆರಡು ಮಾತಾಡಿ. ನನಗೆ ಫೋನ್ ಮಾಡಿ ಹಿಂಗ್ ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ರು. ವಿಜಯ ವಿಶ್ವಾಣಿ ಅವರು ನನಗೆ ಇಂಟರ್ವ್ಯೂ ಬರ್ತೀರಾ ದಿಲೀಪ್ ಅವರೇ ಅಂತ ನಾನು ಬಂದೆ. ತುಂಬಾ ಖುಷಿ ಆಯ್ತು. ಚೆನ್ನಾಗಿ ನೋಡ್ಕೊಂಡ್ರು, ಚೆನ್ನಾಗಿ ಎಲ್ಲ ಇಂಟರ್ವ್ಯೂ ಎಲ್ಲ ಮುಗಿಸಿದ್ರು. ತುಂಬಾ ಖುಷಿ ಆಯ್ತು. ಇವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಅವರೇ, ನೀವು ನಮ್ಮ ಸಂಸ್ಥೆಗೆ ಬಂದಿದ್ದಕ್ಕೆ. ನೋಡಿದ್ರಲ್ಲ, ಇದಾಗಿತ್ತು ದಿಲೀಪ್ ಮತ್ತೆ ಸಂಜನಾ ಅವರ ಲವ್ ಸ್ಟೋರಿ ಮತ್ತೆ ದಿಲೀಪ್ ಅವರ ಲೈಫ್ ಸ್ಟೈಲ್. ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಸಿರಿ ವೆಂಕಟೇಶ್.